ಓಕೆ ಕೇಳಿಸ್ತಿದೆ ಅಲ್ವಾ? ಕೇಳಿಸ್ತಿದೆ ಸರ್. ಓಕೆ ಓಕೆ. ಇಲ್ಲಿ ನೋಡಿ, ಇವಾಗ ಏನಿದೆ ನೋಡಿ, ಇಲ್ಲಿ 0 ಇದೆ. ಜೀರೋ ತಗೊಂಡೆ, ಸೊ 0 ಇದೆ. ಓಕೆನಾ? ಇವಾಗ ಏನ್ ಮಾಡ್ತೀರಾ, n = 1. ಸೊ ಅದರ ಕೊಡ್ತಾ ಹೋದ್ರೆ ಏನಾಗುತ್ತೆ ಹೇಳಿ, ಸೈನ್ ಕೋಎಫಿಷಿಯಂಟ್ಸ್ ಯಾವ್ದಿಲ್ಲ ಇಲ್ಲಿ, ಕರೆಕ್ಟ್ ಅಲ್ವಾ? =0 ಇದೆ. ಸೊ ಏನಾಗ್ಬಿಡುತ್ತೆ ಹೇಳಿ, fn = 0 ಆಗ್ಬಿಡುತ್ತೆ ಪೂರ್ತಿ. ಸೊ ಹಾಗಾಗಿ ಸೊಲ್ಯೂಷನ್ ಅಲ್ಲಿ fn ಬರಲ್ಲ, ಇದು ಪೂರ್ತಿ ಏನಾಗ್ಬಿಡುತ್ತೆ ಹೇಳಿ, 0 ಆಗ್ತಿದೆ. ಅರ್ಥ ಆಯ್ತಾ ಮ್ಯಾಮ್? ಎಸ್ ಸರ್. ಇಲ್ಲಿ ನೋಡಿ, ಅಪ್ಲೈ ಮಾಡ್ತಾ ಹೋಗಿ. n = 1 ಕೊಟ್ರೆ, ಸೊ πc/a f1 ಸೈನ್ n ಅಂದ್ರೆ 1 ಆಗುತ್ತೆ. ಸೊ 1 × x ಆಗುತ್ತೆ. ಪೈ ಮತ್ತೆ ಪೈ ಗೆಟ್ ಕ್ಯಾನ್ಸಲ್, ಸೊ ಸೈನ್ x ಆಗುತ್ತೆ ಅಲ್ವಾ? ಅಂದ್ರೆ 0 ಆಗ್ತಾ ಹೋಗುತ್ತೆ, ಪೂರ್ತಿ 0. ಇವಾಗ ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ, ಸೊಲ್ಯೂಷನ್ ಇದೆ ನೋಡಿ, ಇಲ್ಲಿ ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಇದೆ ನೋಡಿ, ಅಲ್ಲಿ ಕೊಡಿ. ಇವಾಗ ಏನ್ ಬಂತು ನಮ್ಗೆ, u(x, t) = ಇಲ್ಲಿ ಫಸ್ಟ್ ಸಮೇಶನ್ ನೋಡಿ, e1 ಏನ್ ಬಂತು ನಮ್ಗೆ, 1 ಬಂದಿದೆ. ಸೊ ಕಾಸ್ ಇದೆ ನೋಡಿ, ಅವಾಗ ಏನಾಗ್ಬಿಡುತ್ತೆ, ಕಾಸ್ ಆಫ್ ನೆಕ್ಸ್ಟ್ n ಇದೆ, n ಅಂದ್ರೆ 1 ಬಂತು, ಯಾಕಂದ್ರೆ e1 ಅಲ್ವಾ, 1 × ಸೊ ಪೈ. ಸಿ ಅಂದ್ರೆ ಏನಿದೆ ನೋಡಿ, ಸಿ ಅಂದ್ರೆ c² = 4 ತಗೊಂಡಿದೀವಿ, c = 2 ಅಲ್ವಾ? ಇವಾಗ ಇಲ್ಲಿ ಏನಾಗುತ್ತೆ, ಸೊ 2 × ಸೊ t/a, ಅಂದ್ರೆ ಇದೆ ನೋಡಿ ಪೈ. ಓಕೆನಾ? ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ ನೋಡಿ, ಸೈನ್ nπx × ಸೈನ್ nπx. n ಅಂದ್ರೆ ಏನು, 1 ಇವಾಗ, nπx / a ಅಂತಂದ್ರೆ ಪೈ, ಕರೆಕ್ಟ್ ಅಲ್ವಾ? fn ಏನಾಗ್ಬಿಡ್ತು, 0 ಆಯ್ತು. fn ಪೂರ್ತಿ 0 ಆಯ್ತು. ಸೊ ಇಷ್ಟು ಬರ್ತಿದೆ ನಮಗೆ ಸೊಲ್ಯೂಷನ್. ಇವಾಗ ಬರ್ಕೊಂಡ್ರೆ ಏನಾಗುತ್ತೆ, u(x, t) = ಸೊ ಪೈ ಗೆಟ್ ಕ್ಯಾನ್ಸಲ್, ಕಾಸ್ ಆಫ್ 2t. ನೆಕ್ಸ್ಟ್ ಇಲ್ಲಿ ಪೈ ಗೆಟ್ ಕ್ಯಾನ್ಸಲ್, ಸೈನ್ x ಬರ್ತಿದೆ. ಇವಾಗ ಇದೆ ಸೊಲ್ಯೂಷನ್. ಓಕೆನಾ? ಅವ್ರೇನ್ ಕೊಟ್ಟಿದ್ದಾರೆ, π/2, π/2 ಏನ್ ಬರುತ್ತೆ ಅಂತ ಹೇಳ್ಬೇಕು. ಇವಾಗ ಇಲ್ಲಿ π/2, π/2 = ಕಾಸ್ ಆಫ್ x ಅಂದ್ರೆ π/2 ಏನಾಗುತ್ತೆ, t ಅಂದ್ರೆ π/2 ಆಗುತ್ತೆ. ಸೊ 2 × π/2, ನೆಕ್ಸ್ಟ್ ಸೈನ್ π/2. ಇವಾಗ ಏನಾಗುತ್ತೆ ಹೇಳಿ, 2 ಗೆಟ್ ಕ್ಯಾನ್ಸಲ್, ಕಾಸ್ ಪೈ ಅಂದ್ರೆ ಏನಾಗುತ್ತೆ, -1, ಸೈನ್ π/2 ಅಂದ್ರೆ 1. ಸೊ -1 ಬರ್ತಿದೆ ಆನ್ಸರ್. -1 ಇಲ್ಲ ಅಲ್ಲಿ, ಸಾರಿ, ಯಾವ ಪ್ರಾಬ್ಲಮ್ ಇದೆ ನೋಡಿ, ಸಾರಿ ಯಾವ ಪ್ರಾಬ್ಲಮ್ ಅಲ್ಲ, ಕರೆಕ್ಟ್ ಅಲ್ವಾ ಮ್ಯಾಮ್? ಕೇಳಿಸ್ತಾ ಇದೆನಾ? ಕೇಳಿಸ್ತಾ ಇಲ್ವಾ? ಕೇಳಿಸ್ತಿದೆ ಸರ್. ಕೇಳಿಸ್ತಿದೆ ಸರ್. ಕೇಳಿಸ್ತಾ ಇಲ್ವಾ ಮ್ಯಾಮ್? ಸ್ವಲ್ಪ ರೆಸ್ಪಾನ್ಸ್ ಮಾಡಿ ಮ್ಯಾಮ್. ಕೇಳಿಸ್ತಿದೆ ಓಕೆನಾ? ಸರ್. ಅರ್ಥ ಆಯ್ತಾ ಇದು ಸಾಲ್ವ್ ಮಾಡಿದ್ದು? ಎಸ್ ಸರ್. ಇಲ್ಲ ಇನ್ನೊಂದ್ಸರಿ ಏನಾದ್ರು ಎಕ್ಸ್ಪ್ಲೇನ್ ಮಾಡ್ಬೇಕಾ? ಲಾಸ್ಟ್ ಪಾರ್ಟ್ ಇವಾಗ ಹೇಳಿದ್ರಲ್ಲ, ಅದು ಇನ್ನೊಂದ್ಸರಿ ಹೇಳಿ ಸರ್. ಯಾವುದು ಇಲ್ಲಿದೆಯಲ್ಲ ಅದಲ್ವಾ, ಇಲ್ಲಿಂದನಾ? ಕಾಸ್ ಆಫ್ u(t, x, t) = ಇಲ್ಲ ನೋಡಿ, ಇಲ್ಲಿ ಏನಂತಂದ್ರೆ ನೋಡಿ, ಇದು ಅರ್ಥ ಇಷ್ಟೇ. ಇದು ಇಲ್ಲಿ ಫಾರ್ಮುಲಾ ಏನಿದೆ ನೋಡಿ, ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನಿದೆ ಇಲ್ಲಿದೆ ನೋಡಿ, u(x, t) = ಸಮೇಶನ್ n = 1 to infinity, ಸೊ en cos nπct/a, ಓಕೆನಾ, ಪ್ಲಸ್ fn sin nπct/a ಇಂಟು ಸೈನ್ nπx/a ಇದೆ. ಇದು ಫಾರ್ಮುಲಾ. ಓಕೆನಾ? ಇವಾಗ ನಾವೇನ್ ಮಾಡಿದ್ವಿ ಅಂತಂದ್ರೆ, ಇಲ್ಲಿ ಗೊತ್ತಾಯ್ತು ನಮ್ಗೆ. ಸೊ e1 = 1 ಅಂತ ಗೊತ್ತಾಗಿದೆ. ಇನ್ನು ಮಿಕ್ಕಿದೆಲ್ಲ ನೋಡಿ, e2 = e3 = e4 = ಅಂಡ್ ಸೋ ಆನ್, ಎಲ್ಲ ಏನಿದೆ ಕೋಎಫಿಷಿಯಂಟ್ಸ್ 0 ಇದೆ. e1 ಮಾತ್ರ ನಾನ್ 0. ಓಕೆನಾ? ಅದಕ್ಕೆ ತಗೊಂಡೆ ಇಲ್ಲಿ e1 = 1 ಬರ್ತಿದೆ, ದಟ್ ಈಸ್ ನಾಟ್ = 0. ನೆಕ್ಸ್ಟ್ fn ಏನ್ ಬಂತು, ಇಲ್ಲಿ ಕಂಪೇರ್ ಮಾಡಿದಾಗ fn ಏನ್ ಬರ್ತಿದೆ ನೋಡಿ. ಇಲ್ಲಾಂದ್ರೆ ಒಂದು ಕೆಲಸ ಮಾಡಿ ನೀವು, ಇದು ಅರ್ಥ ಆಗ್ಲಿಲ್ಲ ಅಂದ್ರೆ ಫಸ್ಟ್ 1 ಕೊಟ್ರೆ ಏನಾಗುತ್ತೆ, ಇಲ್ಲಿ πc/a ಅಂದ್ರೆ ಪೈ ಇದೆ, ಕರೆಕ್ಟ್ ಅಲ್ವಾ? ಸೊ f1 ಸೈನ್ ಆಫ್ nx, ಪೈ ಮತ್ತೆ a ಗೆಟ್ ಕ್ಯಾನ್ಸಲ್, ಯಾಕಂದ್ರೆ a = ಪೈ ಇದೆ ಅಲ್ವಾ, ಈಕ್ವಲ್ ಟು ಏನಾಗ್ತಿದೆ, 0 ಆಗ್ತಿದೆ. ಸೊ ಪೂರ್ತಿ ನೀವೆಲ್ಲ ತಗೊಳ್ತಾ ಹೋದ್ರೆ ಸೈನ್ ಇಲ್ಲಿ ಯಾವ್ದು ಇಲ್ಲ, ಇಲ್ಲಿ ಕಾನ್ಸ್ಟೆಂಟ್ ಇದೆ. ಇಲ್ಲಿ ಏನಾದ್ರು ಸೈನ್ ಇದೆನಾ ಇಲ್ಲಿ? ಅದಕ್ಕೆ ಏನಾಗ್ಬಿಡುತ್ತೆ, ಎಲ್ಲಾ ಕೋಎಫಿಷಿಯಂಟ್ಸ್ 0 ಆಗ್ಬಿಡುತ್ತೆ, fn 0. ಇವಾಗ ಈ ಫಾರ್ಮುಲಾಕ್ ಅಪ್ಲೈ ಮಾಡಿ. ಈ ಫಾರ್ಮುಲಾಕ್ ಅಪ್ಲೈ ಮಾಡೋದು ಏನಾಗುತ್ತೆ, ಫಸ್ಟ್ ನೋಡಿ, u(x, t) = ಫಸ್ಟ್ 1 ಕೊಟ್ರೆ ಏನಾಗುತ್ತೆ, ಇಲ್ಲಿ 1 ಕೊಡಿ. ಅವಾಗ ಏನಾಗುತ್ತೆ, e1 ಕಾಸ್ ಆಫ್ n ಅಂದ್ರೆ 1, ಪೈ, c ಅಂದ್ರೆ 2, ಇಲ್ಲಿ ನೋಡಿ ಫಾರ್ಮುಲಾ, ಸೊ ಇಂಟು t ಡಿವೈಡೆಡ್ ಬೈ a ಅಂದ್ರೆ ಪೈ ಅಲ್ವಾ, ಇಂಟು ಇಲ್ಲೇನಿದೆ ನೋಡಿ, ಇದು ಪೂರ್ತಿ ತಗೋಬೇಕು ನೀವು.
ಅಲ್ವಾ? ಇಂಟು ಏನಿದೆ ಸೈನ್ ಎನ್ ಪೈ ಎಕ್ಸ್ ಬೈ ಎ ಇದೆ. ಎನ್ ಅಂದ್ರೆ ಏನಾಗುತ್ತೆ ಇವಾಗ ಈ ಒನ್ ನಾನು ಎನ್ ಈಕ್ವಲ್ ಟು 1 ತಗೊಳ್ತೀನಿ ನೋಡಿ ಫಸ್ಟ್. ಅವಾಗ ಏನಾಗುತ್ತೆ 1 ಪೈ ಎಕ್ಸ್ ಡಿವೈಡೆಡ್ ಬೈ ಎ ಅಂದ್ರೆ Pi. ಪೈ ಇದೆ, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ನಾನು ಪ್ಲಸ್ ಇ 2 ಹೋಗ್ತೀನಿ, ಎನ್ ಈಕ್ವಲ್ ಟು 2 ತಗೊಳ್ತೀನಿ. ಅವಾಗ ಇ 2 ಅಂದ್ರೆ 0 ಅಂತ ಗೊತ್ತಿದೆ ನೋಡಿ ನಿಮ್ಗೆ. Yes sir. ಇ 2 ಇ 3 ಇ 4 ಎಲ್ಲ 0, ಅವಾಗ ವ್ಯಾನಿಷ್ ಆಗುತ್ತೆ. ಎಫ್ ಎನ್ ಏನಿದೆ ನೋಡಿ 0 ಇದೆ, ಅದು ಕೂಡ ಏನಾಗ್ಬಿಡುತ್ತೆ 0 ಇಂಟು ಸೈನ್ 0 0 ಆಗ್ಬಿಡುತ್ತೆ. ಇಷ್ಟೆಲ್ಲ ಉಳ್ಕೊಳ್ಳೋದು. Yes sir. ಇವಾಗ ಏನಾಗುತ್ತೆ ನೋಡಿ ಯು ಆಫ್ ಎಕ್ಸ್ ಕಾಮ ಟಿ ಈಕ್ವಲ್ ಟು ಇಲ್ಲಿ ಈ 1 ಅಂದ್ರೆ ಏನ್ ಬಂದಿದೆ ನಮಗೆ 1 ಬಂದಿದೆ. ಕಾಸ್ ಆಫ್ ಸೊ ಪೈ ಪೈ ಗೆಟ್ ಕ್ಯಾನ್ಸಲ್ ಕಾಸ್ 2t. ನೆಕ್ಸ್ಟ್ ಇಲ್ಲಿ ಪೈ ಪೈ ಗೆಟ್ ಕ್ಯಾನ್ಸಲ್ ಸೈನ್ ಎಕ್ಸ್ ಇದೆ ಅಲ್ವಾ ನಾವು ಬರ್ಕೊಂಡಿರೋದು ಇಲ್ಲಿ Yes sir. ಅಲ್ವಾ? ಸುಮ್ಮನೆ ಓವರ್ ಥಿಂಕ್ ಮಾಡಕ್ ಹೋಗ್ಬೇಡಿ, ಸಿಂಪಲ್ ಕ್ಯಾಲ್ಕುಲೇಷನ್ ಅಷ್ಟೇ ಅದು. ಓಕೆ ನೆಕ್ಸ್ಟ್ ನೋಡಿ ಇಲ್ಲಿ ಏನಿದೆ ನೋಡಿ. ಸೊ ದೋ ಸ್ಕ್ವೇರ್ ಯು ಬೈ ದೋ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ದೋ ಯು ಬೈ ದೋ ಟಿ. ಜೊತೆಗೆ ಇಲ್ಲಿ ಕಂಡೀಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ ಈ ತರ, ಓಕೆನಾ? ಸೊ ಸೊಲ್ಯೂಷನ್ಸ್ ಯಾವ ಫಾರ್ಮ್ ಅಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಇಲ್ಲಿ ನೋಡಿ ಈ ತರ ಕಂಡೀಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ ಅಂತಂದ್ರೆ 0 to ಪೈ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಏನ್ ಕೊಟ್ಟಿದ್ದಾರೆ 0 to ಪೈ ಅಂದ್ರೆ ಇವಾಗ ಇಂಟರ್ವಲ್ ಏನಾಗ್ಬಿಡುತ್ತೆ ಅಂದ್ರೆ 0 ಲೆಸ್ ದ್ಯಾನ್ X less than pi less X less than pi. ಪೈ. ಅರ್ಥ ಆಯ್ತಾ? ಅಂದ್ರೆ ಇದು ಏನಾಗ್ಬಿಡ್ತಿದ್ದು ಫೈನೈಟ್ ಲೆಂತ್ ಇವಾಗ, ಕರೆಕ್ಟ್ ಅಲ್ವಾ? ಇವಾಗ ಏನ್ ಮಾಡ್ತೀರಾ ಅಂದ್ರೆ ಇಲ್ಲ ನೋಡಿ ಈ ತರ ಬಂದಾಗ ಇದು ಏನ್ ಕೊಟ್ಟಿದ್ದಾರೆ ಈಟ್ ಈಕ್ವೇಶನ್ ಕೊಟ್ಟಿದ್ದಾರೆ. ಈಟ್ ಈಕ್ವೇಶನ್ ಗೆ ಫಾರ್ಮುಲಾ ಏನ್ ಬರುತ್ತೆ ಯು ಆಫ್ ಎಕ್ಸ್ ಕಾಮ ಟಿ ಈಕ್ವಲ್ ಟು ಸಮೇಶನ್ ಎನ್ ಈಕ್ವಲ್ ಟು 1 to ಇನ್ಫಿನಿಟಿ. ಸೊ ಇ ಎನ್ ಹೇಳಿ ಸೈನ್ ಎನ್ ಪೈ ಎಕ್ಸ್ ಡಿವೈಡೆಡ್ ಬೈ ಎ ಇ ಪವರ್ ಮೈನಸ್ ಎನ್ ಸ್ಕ್ವೇರ್ ಪೈ ಸ್ಕ್ವೇರ್ ಕೆ ಟಿ ಬೈ KT by A square. ಎ ಸ್ಕ್ವೇರ್. ಓಕೆನಾ? ನೆಕ್ಸ್ಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ ಯು ಆಫ್ ಎಕ್ಸ್ ಕಾಮ 0 ಈಕ್ವಲ್ ಟು ಕಾಸ್ ಎಕ್ಸ್ ಸೈನ್ 5x ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? Yes sir. ಇವಾಗ ಏನ್ ಮಾಡ್ತೀರಾ ಅಂದ್ರೆ ಈ ಫಾರ್ಮುಲಾ ಯು ಆಫ್ ಎಕ್ಸ್ ಕಾಮ 0 ಕೊಟ್ರೆ ಏನಾಗುತ್ತೆ ಇನ್ನೇನು ನೋಡ್ಕೊಳ್ತು ಸಮೇಶನ್ ಎನ್ ಈಕ್ವಲ್ ಟು 1 to ಇನ್ಫಿನಿಟಿ E ಇ n ಎನ್ sin n pi x by A. ಎನ್ ಪೈ ಎಕ್ಸ್ ಬೈ ಎ ಅಂದ್ರೆ ಏನಿದೆ ನೋಡಿ ಪೈ ಇದೆ, ಇಲ್ಲಿದೆ ನೋಡಿ ಅಲ್ವಾ? ಎ ಪೈ ಇದೆ, ಪೈ ತಗೊಳ್ಳಿ. ನೆಕ್ಸ್ಟ್ ಇ ಪವರ್ ಅದು ಮೈನಸ್ 0 ಆಗ್ಬಿಡುತ್ತೆ. ಎನ್ ಸ್ಕ್ವೇರ್ ಅಲ್ವಾ? ಓಕೆ ಸಾರಿ 0 ಆಯ್ತಲ್ವಾ? ಡೈರೆಕ್ಟ್ ಆಗಿ Yes, sir. ಏನಾಗುತ್ತೆ ಇ ಪವರ್ 0 ಏನಾಗ್ಬಿಡುತ್ತೆ 1 ಆಗುತ್ತೆ, 1 ಆಗುತ್ತೆ. ಕರೆಕ್ಟ್ ಅಲ್ವಾ? Yes, sir. ಈಕ್ವಲ್ ಟು ಇಲ್ಲೇನಿದೆ ನೋಡಿ ಕಾಸ್ ಎಕ್ಸ್ cos x sin 5x. 5x ಕೊಟ್ಟಿದ್ದಾರೆ. ಇವಾಗ ಇಲ್ಲಿ ಏನಾಗುತ್ತೆ ಪೈ ಪೈ ಗೆಟ್ ಕ್ಯಾನ್ಸಲ್, ಇನ್ನೇನು ಉಳ್ಕೊಳ್ಳುತ್ತು ಸಮೇಶನ್ ಎನ್ ಈಕ್ವಲ್ ಟು 1 to 1 to infinity E n ಇ ಎನ್ sin ಸೈನ್ nx ಎನ್ ಎಕ್ಸ್ ಈಕ್ವಲ್ ಟು ಓಕೆ ಇಲ್ಲಿ ನೋಡಿ ಕಾಸ್ ಎಕ್ಸ್ ಸೈನ್ 5x ಇದೆ, ಕಾಸ್ ಸಿ ಇಂಟು ಕಾಸ್ ಟಿ ಫಾರ್ಮುಲಾ ಹೇಳಿ. ಕಾಸ್ ಸಿ ಇಂಟು ಸೈನ್ ಡಿ ಫಾರ್ಮುಲಾ ಹೇಳಿ. so ಕಾಸ್ ಮತ್ತೆ ಸೈನ್ ಯಾವಾಗ ಬರುತ್ತೆ? ಸೊ ನೋಡಿ ಇಲ್ಲಿ ಏನಾಗುತ್ತೆ 1/2 ಇಂಟು ಓಕೆನಾ 1/2 ಇಂಟು ಈಗ ಒಂದು ಕೆಲಸ ಮಾಡಿ ನೀವು ಇದು ಫಾರ್ಮುಲಾ ಇಲ್ಲಿ ನೋಡಿ ಇಲ್ಲಿ ಗೊತ್ತಾಗ್ಬಿಡುತ್ತೆ ನಿಮ್ಗೆ. ಏನಂದ್ರೆ ಸೈನ್ ಆಫ್ ಎ ಪ್ಲಸ್ ಬಿ ಇದೆ ಅನ್ಕೊಳ್ಳಿ ಮೈನಸ್ ಸೈನ್ ಆಫ್ ಎ ಮೈನಸ್ ಬಿ ಮಾಡಿ. ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮ್ಗೆ ಯಾವ ಫಾರ್ಮಲ್ ಬರುತ್ತೆ ನೋಡಿ ಸೈನ್ ಎ ಕಾಸ್ ಬಿ cos a ಪ್ಲಸ್ sin ಕಾಸ್ ಎ plus a ಸೈನ್ ಬಿ, sin b ಇಲ್ಲಿ minus ಮೈನಸ್ ಸೈನ್ ಎ ಕಾಸ್ ಬಿ, ಇಲ್ಲಿ ಮೈನಸ್ ಬರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಕಾಸ್ ಎ ಸೈನ್ ಬಿ ಬರ್ತಿದೆ, ಇಲ್ಲಿ ಗೆಟ್ ಕ್ಯಾನ್ಸಲ್ ಯಾವ ಫಾರ್ಮಲ್ ಬರ್ತಿದೆ ನೋಡಿ 2 ಕಾಸ್ ಎ ಸೈನ್ ಬಿ ಫಾರ್ಮಲ್ ಬರ್ತಿದೆ. sin b. ಸೊ 2 ಕಾಸ್ ಎ ಸೈನ್ ಬಿ ಫಾರ್ಮುಲಾ ನೋಡಿ ಇಲ್ಲಿ ಏನಿದೆ ಕಾಸ್ ಎ ಸೈನ್ ಬಿ, ಕರೆಕ್ಟ್ ಅಲ್ವಾ? Yes sir. 1/2 ಸೊ ಇದ್ರ ಪ್ರಕಾರ ಏನಾಗ್ಬಿಡುತ್ತೆ ಅಂದ್ರೆ ನೋಡಿ 1/2 ಹೇಳಿ ಆಲ್ರೆಡಿ Sin. ತಗೊಂಡ್ಬಿಟ್ಟಿದ್ದೀನಲ್ಲ. ಓಕೆ 1/2 ಹೇಳಿ ಅದು cos cos ಇದು of ಫಾರ್ಮುಲಾ ಹೇಳಿ, ಫಾರ್ಮುಲಾ ಹೇಳಿ. sin of a plus b. ಸೈನ್ ಆಫ್ ಎ ಪ್ಲಸ್ ಬಿ ಅಂದ್ರೆ ಏನಾಗುತ್ತೆ ಇಲ್ಲಿ ಎಕ್ಸ್ ಪ್ಲಸ್ 5x ಆಗುತ್ತಲ್ವಾ? Yes sir. ನೆಕ್ಸ್ಟ್ ಮೈನಸ್ ಸೈನ್ ಆಫ್ A X minus minus x minus 5x. 5x ಅಷ್ಟೇ. ಇವಾಗ ಇಲ್ಲಿ ಏನಾಗುತ್ತೆ ನೋಡಿ ಸಮೇಶನ್ ಎನ್ ಈಕ್ವಲ್ ಟು 1 to ಇನ್ಫಿನಿಟಿ. ಸೊ ಇ ಎನ್ ಸೈನ್ ಎನ್ ಎಕ್ಸ್ ಇದೆ ಈಕ್ವಲ್ ಟು 1/2. ಸೊ 5x ಪ್ಲಸ್ ಎಕ್ಸ್ ಏನಾಗುತ್ತೆ ಸೈನ್ 6x ಅಲ್ವಾ? ಇಲ್ಲಿ
ಸೈನ್ ಆಫ್ ಮೈನಸ್ 4x ಆಗುತ್ತೆ. ಸೈನ್ ಆಫ್ ಮೈನಸ್ 3 ಏನಾಗುತ್ತೆ ಹೇಳಿ, ಮೈನಸ್ ಸೈನ್ 3 ಆಗುತ್ತೆ. ಸೊ ಹಾಗಾಗಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಸೈನ್ 5x. 4x ಏನು minus theta. Yes sir, correct. ಕರೆಕ್ಟ್ ಇದೆ ಅಲ್ವಾ ಇದು? Sin ಅಲ್ವಾ? of sin 4x ಆಗುತ್ತಲ್ವಾ ಸರ್ ಅದು? Plus ಹಾ ಓಕೆ ಓಕೆ, ಇಲ್ಲಿ ಅಲ್ವಾ? ಸಾರಿ 4x. ಓಕೆ, ಸೊ 4x ಆಗ್ತಿದೆ. ಓಕೆ, ಈಗ ಸಾಲ್ವ್ ಮಾಡಿ. ಇವಾಗ ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ ನೋಡಿ, ಸಮೇಷನ್ ಇದೆ, ಫಸ್ಟ್ 1 ಕೊಡ್ತೀರಾ, ಅವಾಗ ಏನಾಗುತ್ತೆ E1 sin x. sin x ಪ್ಲಸ್ E2 sin 2x ಪ್ಲಸ್ E3 sin 3x sin 3x ಪ್ಲಸ್ E4 sin 4x ಪ್ಲಸ್ E5 ಓಕೆ sin 5x. ಸಾಕು, ಸ್ಟಾಪ್ ಮಾಡಿ. ಯಾಕೆಂದ್ರೆ ನೋಡಿ ಇಲ್ಲಿ ಮ್ಯಾಕ್ಸಿಮಮ್ ಏನಿದೆ, ಓಕೆ 6x ಇದೆ. ಓಕೆ, ಪ್ಲಸ್ E6 6x ಇದೆ ಸರ್, sin 6x ಪ್ಲಸ್ ಅಂಡ್ ಸೋ ಆನ್. ಓಕೆನಾ, ಈಕ್ವಲ್ ಟು 1/2 sin 6x ಪ್ಲಸ್ sin 4x ಇದೆ, 1/2 sin 4x. sin 4x. ಇವಾಗ ನೋಡಿ sin x ಕೋಎಫಿಷಿಯಂಟ್ ಏನಾದ್ರು ಇದೆನಾ ಇಲ್ಲಿ? ಇಲ್ಲ. ಸೊ ಹಾಗಾಗಿ ಏನಾಗ್ಬಿಡುತ್ತೆ E1 ಈಕ್ವಲ್ ಟು 0. ನೆಕ್ಸ್ಟ್ sin 2x ಇದೆ ನೋಡಿ ಇಲ್ಲಿ? ಇಲ್ಲ. ಸೊ E2 ಈಕ್ವಲ್ ಟು 0. sin 3x ಕೋಎಫಿಷಿಯಂಟ್ ಇದೆನಾ? ಇಲ್ಲ. E3 ಈಕ್ವಲ್ ಟು 0. sin 4x ಕೋಎಫಿಷಿಯಂಟ್ ಇದೆನಾ? ಇದೆ. 1/2 ಇಂಟು ಮಲ್ಟಿಪ್ಲೈ ಮಾಡ್ಬೇಕಲ್ವಾ? ನೆಕ್ಸ್ಟ್ E5 ಇಲ್ವಾ? 0. E6 ಇದೆ, ಅದು ಕೂಡ ಏನಿದೆ 1/2 ಇದೆ. ಕರೆಕ್ಟ್ ಅಲ್ವಾ? ಇನ್ ಮಿಕ್ಕಿದ E7 E8 E9 ಅಂಡ್ ಸೋ ಆನ್ ಎಲ್ಲ ಏನಾಗ್ಬಿಡುತ್ತೆ ಹೇಳಿ, 0 ಆಗುತ್ತೆ. ಇವಾಗ ನಾವೇನ್ ಮಾಡ್ಬೇಕಂದ್ರೆ ನಾನ್ 0 ಇದೆ ನೋಡಿ, ಅದಕ್ಕೆ ಮಾತ್ರ ಬರ್ಕೊಂತ ಹೋಗಿ. E4 ಇದೆ, E6 ಇದೆ. ಇವಾಗ ಇಲ್ಲಿ ಏನ್ ಸೊಲ್ಯೂಷನ್ ಬಂದಿದೆ ನೋಡಿ, ಇಲ್ಲಿ ಕೊಡ್ಬೇಕು. ಇವಾಗ ಸೊಲ್ಯೂಷನ್ ಮಾಡಿಫೈ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳ್ತೀನಿ ನೋಡಿ. U of x, t ಈಕ್ವಲ್ ಟು ಸಮೇಷನ್ ಏನಿದೆ ನೋಡಿ, n ಈಕ್ವಲ್ ಟು 1 to infinity. ಸೊ En sin n pi x ಡಿವೈಡೆಡ್ ಬೈ a ಅಂದ್ರೆ ಏನಿದೆ ನೋಡಿ, ಪೈ ಇದೆ. ಸೊ ಪೈ ಇದೆ, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಏನ್ ಮಾಡಿದ್ರಾ, e ಪವರ್ ಮೈನಸ್ n ಸ್ಕ್ವಯರ್ ಪೈ ಸ್ಕ್ವಯರ್ kt. ಕೆ ಅಂದ್ರೆ ಏನಿದೆ ನೋಡಿ, 1 ಇದೆ. ಸೊ ಡೈರೆಕ್ಟ್ t ಡಿವೈಡೆಡ್ ಬೈ ಇಲ್ಲೇನಿದೆ a ಸ್ಕ್ವಯರ್ ಇದೆ, ಪೈ ಸ್ಕ್ವಯರ್. ಇವಾಗ ಇದನ್ನ ತಗೊಂಡ್ರೆ ಏನಾಗುತ್ತೆ, ಸಮೇಷನ್ n ಈಕ್ವಲ್ ಟು 1 to infinity. ಸೊ En ಇಲ್ಲಿ ಪೈ ಬೈ ಗೆಟ್ ಕ್ಯಾನ್ಸಲ್, ಇನ್ನೇನು ಉಳ್ಕೊಳ್ತು, sin nx e ಪವರ್. ಸೊ ಪೈ ಸ್ಕ್ವೇರ್ ಕ್ಯಾನ್ಸಲ್, ಮೈನಸ್ n ಸ್ಕ್ವೇರ್ t ಅಲ್ವಾ? ಇದು ಬರ್ತಿದೆ. ಇವಾಗ ಇಲ್ಲಿ ನಿಮ್ಗೆ ಗೊತ್ತಾಯ್ತು. E1 0, E2 0, E3 0, E4 ಕೊಡೋಣ ಡೈರೆಕ್ಟ್ ಆಗಿ. ಇಲ್ಲಿ E4 n ಈಕ್ವಲ್ ಟು 4 ತಗೊಳ್ಳಿ. ಅವಾಗ ಏನಾಗುತ್ತೆ ಅದು, E4 ತಗೊಂಡ್ರೆ E4 sin ಆಫ್ 4x e ಪವರ್ ಮೈನಸ್ 4 ಸ್ಕ್ವೇರ್ ಅಂದ್ರೆ 16 ಆಗುತ್ತೆ, t ಅಲ್ವಾ? ನೆಕ್ಸ್ಟ್ ಪ್ಲಸ್ E5 0 ಇದೆ, ಡೈರೆಕ್ಟ್ ಆಗಿ E6 ಬರ್ತೀನಿ ನಾನು, ಅಂದ್ರೆ n ಈಕ್ವಲ್ ಟು 6 ತಗೊಳ್ಳಿ. sin 6x ಆಗುತ್ತೆ n ಬದ್ಲಿ, e ಪವರ್ ಮೈನಸ್ 6 ಸ್ಕ್ವೇರ್ ಅಂದ್ರೆ 36 ಆಗುತ್ತೆ, t. ಕರೆಕ್ಟ್ ಅಲ್ವಾ? ಸೊ E4 ಅಂದ್ರೆ ಏನ್ ಬಂದಿದೆ, 1/2 ಬಂದಿದೆ. ಸೊ 1/2 ಕಾಮನ್ ತಗೊಂಡ್ರೆ sin 4x e ಪವರ್ ಮೈನಸ್ 16t, e ಪವರ್ 6 ಅಂದ್ರೆ 1/2, ಅದಕ್ಕೆ 1/2 ಕಾಮನ್ ತಗೊಂಡೆ. sin 6x e ಪವರ್ ಮೈನಸ್ 36t ಅಲ್ವಾ? ಇದೆ ಆನ್ಸರ್. ಎಲ್ಲಿದೆ ನೋಡಿ ಆಪ್ಷನ್ ಯಾವಿದೆ? ಓಕೆ, ಅಲ್ಲಿ ಏನ್ ಮಾಡಿದಾರೆ ಗೊತ್ತಾ, ಇಲ್ಲಿ ನೋಡಿ e ಪವರ್ ಮೈನಸ್ 36 ಅನ್ನ ಕಾಮನ್ ತಗೊಂಡಿದ್ದಾರೆ. ಇಲ್ಲಿ ಇವಾಗ ನಾನು e ಪವರ್ ಮೈನಸ್ 36 ಕಾಮನ್ ತಗೊಂಡ್ರೆ e ಪವರ್ ಮೈನಸ್ 36t ಬೈ 2. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ನೋಡಿ, sin 4x ಅಲ್ವಾ, e ಪವರ್ ಮೈನಸ್ 16t ಪ್ಲಸ್ 36t ಆಗುತ್ತೆ. ಕರೆಕ್ಟ್ ಅಲ್ವಾ? ಯಾಕಂದ್ರೆ ಮೈನಸ್ 36t ಕಾಮನ್ ತಗೊಂಡಿದ್ದೀನಿ, ಪ್ಲಸ್ 36t ಆಗುತ್ತೆ. ಪ್ಲಸ್ ಇಲ್ಲೇನಾಗುತ್ತೆ ನೋಡಿ, sin 6x. ಇವಾಗ ಏನಾಗುತ್ತೆ, e ಪವರ್ ಮೈನಸ್ 36t ಬೈ 2. ಸೊ ಆಫ್ ಇಲ್ಲಿ ನೋಡಿ 36 ಮೈನಸ್ 16 ಏನಾಗುತ್ತೆ, 20. e ಪವರ್ 20t sin 4x ಪ್ಲಸ್ sin 6x. ಸೊ ಆಪ್ಷನ್ ಇದೆ ನೋಡಿ, ಒಂದು ಫಸ್ಟ್ ಆಪ್ಷನ್ ಇದೆ ಅಲ್ವಾ, e ಪವರ್ 20t sin 4x ಇದೆ ನೋಡಿ ಇಲ್ಲಿ, ಪ್ಲಸ್ ಏನಿದೆ ನೋಡಿ sin 6x ಇದೆ, ಅದು ತಗೊಳ್ಳಿ. ನೆಕ್ಸ್ಟ್ e ಪವರ್ ಮೈನಸ್ 36t ಬೈ 2 ಇದೆ ನೋಡಿ, ಇಲ್ಲಿದೆ. ಸೊ ಆಪ್ಷನ್ 1 ಏನಾಗಿದೆ ಹೇಳಿ, ಆಪ್ಷನ್ 1 ಕರೆಕ್ಟ್ ಇದೆ. ಅರ್ಥ ಆಯ್ತಾ?
Yes, sir. ಓಕೆ ನೆಕ್ಸ್ಟ್ ಯಾವ ಇಕ್ವೇಶನ್ ಕೊಟ್ಟಿದ್ದಾರೆ ನೋಡಿ, ಇದು ಯಾವ ಇಕ್ವೇಶನ್ ಅವರೇ ಕೊಟ್ಟಿದ್ದಾರೆ, ವೇವ್ ಇಕ್ವೇಶನ್. ಓಕೆನಾ. ನೆಕ್ಸ್ಟ್ ಇಲ್ಲಿ ಏನಾಗಿದೆ ಅಂದ್ರೆ ನೋಡಿ, ಯು ಆಫ್ ಎಕ್ಸ್ ಕಾಮ ಝೀರೋ ಈಕ್ವಲ್ ಟು ಹಿಂಗ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ದೋ ಯು ಬೈ ದೋ ಟಿ ಕೊಟ್ಟಿದ್ದಾರೆ. ಇಲ್ಲಿ ಡೊಮೈನ್ ಕೊಟ್ಟಿಲ್ಲ, ಸೊ ಡೊಮೈನ್ ಏನಾಗ್ಬಿಡುತ್ತೆ ಹೇಳಿ, ಎಕ್ಸ್ ಬಿಲಾಂಗ್ಸ್ ಟು ಆರ್ ಆಗ್ಬಿಡುತ್ತೆ. ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ತಗೋಬಹುದು. ಸೊ ಇನ್ಫೈನೈಟ್ ಬಾರ್ ಆಗ್ತಿದೆ ಇದು ಅಲ್ವಾ, ಅವಾಗ ಏನಾಗ್ಬಿಡುತ್ತೆ, ಡಿ ಅಲೆಮ್ರೆಡ್ಸ್ ವೇವ್ ಸೊಲ್ಯೂಷನ್ ಯು ಆಫ್ ಎಕ್ಸ್ ಕಾಮ ಟಿ ಈಕ್ವಲ್ ಟು ಏನಾಗುತ್ತೆ 1/2 ಎಫ್ ಆಫ್ ಎಕ್ಸ್ ಮೈನಸ್ ಸಿ ಟಿ ಪ್ಲಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಟಿ ಪ್ಲಸ್ 1/2c ಇಂಟಿಗ್ರೇಷನ್ ಎಕ್ಸ್ ಮೈನಸ್ ಸಿ ಟಿ ಟು ಎಕ್ಸ್ ಪ್ಲಸ್ ಸಿ ಟಿ ಜಿ ಆಫ್ ಥೀಟಾ ಡಿ ಥೀಟಾ. ಕರೆಕ್ಟ್ ಅಲ್ವಾ. ಇವಾಗ ಏನಾಗುತ್ತೆ ಇಲ್ಲಿ, ಯು ಆಫ್ ಎಕ್ಸ್ ಕಾಮ ಟಿ ಈಕ್ವಲ್ ಟು 1/2 ಎಫ್ ಆಫ್ ಎಕ್ಸ್ ಮೈನಸ್, ಇಲ್ಲಿ ನೋಡಿ ಸಿ ಅಂದ್ರೆ 1 ಇದೆ ಅಲ್ವಾ, ಇಲ್ಲಿ ಸಿ ಸ್ಕ್ವೇರ್ ಇರುತ್ತೆ, ಸಾರಿ ಇಲ್ಲಿ ಇರಲ್ಲ, ಇಲ್ಲಿರುತ್ತೆ ಸಿ ಸ್ಕ್ವೇರ್ ಈಕ್ವಲ್ ಟು 1 ಇದೆ, ಸೊ ಅಂದ್ರೆ 1 ಆಗ್ಬಿಡುತ್ತೆ ಸಿ. ಓಕೆ, ಪ್ಲಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಟಿ ಪ್ಲಸ್ ಇಲ್ಲಿ ನೋಡಿ 1/2 ಸಿ ಅಂದ್ರೆ 1 ಇಂಟಿಗ್ರೇಷನ್ ಎಕ್ಸ್ ಮೈನಸ್ ಟಿ ಟು ಎಕ್ಸ್ ಪ್ಲಸ್ ಟಿ ಆಗುತ್ತೆ. ಜಿ ಆಫ್ ಥೀಟಾ ಅಂದ್ರೆ ನೋಡಿ, ಇದು ಜಿ ಆಫ್ ಎಕ್ಸ್, ಇದು ಎಫ್ ಆಫ್ ಎಕ್ಸ್ ತಗೋಬೇಕು ಅಲ್ವಾ, ಈ ಕಂಡೀಷನ್ ಎಫ್ ಆಫ್ ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡೋದು ಜಿ ಆಫ್ ಎಕ್ಸ್. ಇಲ್ಲಿ 0 ಕೊಟ್ಬಿಟ್ಟಿದ್ದಾರೆ ಜಿ ಆಫ್ ಎಕ್ಸ್, ಸೊ ಹಾಗಾಗಿ ಜಿ ಆಫ್ ಥೀಟಾ ಏನಾಗ್ಬಿಡೋದು, ಅದು ಕೂಡ 0 ಡಿ ಥೀಟಾ. ಓಕೆನಾ. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ನೋಡಿ, ಇನ್ನೇನು ಉಳ್ಕೊಳ್ತು, ಯು ಆಫ್ ಎಕ್ಸ್ ಕಾಮ ಟಿ ಈಕ್ವಲ್ ಟು 1/2 ಎಫ್ ಆಫ್ ಎಕ್ಸ್ ಮೈನಸ್ ಟಿ ಪ್ಲಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಟಿ ಇದೆ ಅಲ್ವಾ, ಇದು 0 ಆಯ್ತು. ಇವಾಗ ನಮಗೇನು ಕಂಡುಹಿಡಿಬೇಕು, ಯು ಆಫ್ 1,1 ಬೇಕು. ಇವಾಗ ಇಲ್ಲಿ ಯು ಆಫ್ 1,1 ಕೊಟ್ರೆ 1/2 ಎಕ್ಸ್ ಈಕ್ವಲ್ ಟು 1 ಟಿ ಈಕ್ವಲ್ ಟು 1 ಅಂತ, ಅವಾಗ ಏನಾಗುತ್ತೆ, ಎಫ್ ಆಫ್ 1 - 1 0, ಎಫ್ ಆಫ್ 1 + 1 2. ಇವಾಗ ಎಫ್ ಆಫ್ ಎಕ್ಸ್ ಅಂದ್ರೆ ಏನಿದೆ ನೋಡಿ, ಕಾಸ್ 5x ಇದೆ, ಇಲ್ಲಿ ಏನಾಗ್ಬಿಡುತ್ತೆ ಅವಾಗ 1/2, ಸೊ ಕಾಸ್ ಇಲ್ಲಿ ಎಕ್ಸ್ 0 ಕೊಟ್ರೆ 0 ಆಗ್ಬಿಡುತ್ತೆ, ಪ್ಲಸ್ 2 ಕೊಡಿ ಕಾಸ್ 10 ಪೈ ಆಗತ್ತೆ ಅಲ್ವಾ, ಇಲ್ಲಿ ಎಕ್ಸ್ ಬದಲಿ ನಾವು 2 ಕೊಟ್ರೆ, ಸೊ 5 ಇಂಟು 2 10 ಪೈ ಆಗುತ್ತೆ. ಇವಾಗ ಇಲ್ಲಿ ಏನಾಗುತ್ತೆ 1/2 ಇಂಟು ಕಾಸ್ 0 ಏನಾಗ್ಬಿಡುತ್ತೆ 1 ಪ್ಲಸ್ ಕಾಸ್ 10 ಪೈ, ಈ 1 ನಂಬರ್ ಇದೆ ಇಲ್ಲಿ, ಸೊ ಅವಾಗ ಏನಾಗ್ಬಿಡುತ್ತೆ, ಈ 1 ಬಂದಾಗ 1 ಬರುತ್ತೆ, ಸೊ 1, ಸೊ 1/2 ಇಂಟು 2, ಸೊ 2 ಗೆಟ್ ಕ್ಯಾನ್ಸಲ್, ಏನ್ ಬರ್ತಿದೆ ಆನ್ಸರ್ 1 ಬರ್ತಿದೆ. ಸೊ ಆಪ್ಷನ್ 1 ಕರೆಕ್ಟ್ ಇದೆ ನೋಡಿ. ಓಕೆ, ನೆಕ್ಸ್ಟ್ ಇದು ಸಾಲ್ವ್ ಮಾಡಿ. ಸೊ ಗೇಟ್ 2000 ಕೊಟ್ಟಿದ್ದಾರೆ ನೋಡಿ. ಓಕೆನಾ. ಇವಾಗ ಏನ್ ಮಾಡ್ತೀರಾ, ಇಲ್ಲಿ ನೋಡಿ, ಇದು 0 ಲೆಸ್ ದನ್ ಎಕ್ಸ್ ಇಸ್ ಲೆಸ್ ದನ್ ಎ ಅಂತ ಕೊಟ್ಟಿರ್ತಾರಲ್ವಾ, ಸ್ಟ್ಯಾಂಡರ್ಡ್ ಪ್ರಾಬ್ಲಮ್. ಅಂದ್ರೆ ಎ ಈಕ್ವಲ್ ಟು ಏನ್ ಇವಾಗ ಪೈ ಅಂತ. ಸೊ ಇದೇನಿದು ಈಟ್ ಈಕ್ವೇಶನ್ ಆಗಿರೋದ್ರಿಂದ ಯು ಆಫ್ ಎಕ್ಸ್ ಕಾಮ ಟಿ ಸೊಲ್ಯೂಷನ್ ಯಾವ ಫಾರ್ಮ್ ಬರುತ್ತೆ, ಸಮೇಶನ್ n ಈಕ್ವಲ್ ಟು 1 to ಇನ್ಫಿನಿಟಿ, ಓಕೆನಾ, ಇ ಎನ್ ಸೈನ್ ಎಕ್ಸ್ ಬೈ ಎ ಇ ಪವರ್ ಮೈನಸ್ ಎನ್ ಸ್ಕ್ವೇರ್ ಪೈ ಸ್ಕ್ವೇರ್ ಕೆ ಟಿ ಬೈ ಎ ಸ್ಕ್ವೇರ್. ಓಕೆನಾ. ಇವಾಗ ಏನಾಗುತ್ತೆ, ಯು ಆಫ್ ಎಕ್ಸ್ ಕಾಮ ಟಿ ಈಕ್ವಲ್ ಟು ಸಮೇಶನ್ n ಈಕ್ವಲ್ ಟು 1 to ಇನ್ಫಿನಿಟಿ, ಸೊ ಇ ಎನ್ ಸೈನ್ ಇಲ್ಲಿ ಏನಾಗುತ್ತೆ ಎನ್ ಪೈ ಎಕ್ಸ್ ಡಿವೈಡೆಡ್ ಬೈ ಎ ಅಂದ್ರೆ ಏನಿದೆ ನೋಡಿ, ಪೈ ಇದೆ. ನೆಕ್ಸ್ಟ್ ಇ ಪವರ್ ಮೈನಸ್ ಎನ್ ಸ್ಕ್ವೇರ್, ಸೊ ಪೈ ಸ್ಕ್ವೇರ್, ಕೆ ಅಂದ್ರೆ ಏನಿದೆ ನೋಡಿ 1 ಇದೆ ಅಲ್ವಾ, ಇಲ್ಲಿರುತ್ತೆ ಕೆ ಇಂಟು ದೋ ಯು ಬೈ ದೋ ಟಿ, ಸಾರಿ ಇಲ್ಲಿರುತ್ತೆ, ಸೊ ಕೆ ಈಕ್ವಲ್ ಟು 1 ಆಗುತ್ತೆ, ಟಿ ಡಿವೈಡೆಡ್ ಬೈ ಎ ಸ್ಕ್ವೇರ್ ಅಂದ್ರೆ ಏನಾಗ್ಬಿಡುತ್ತೆ ಪೈ ಸ್ಕ್ವೇರ್, ಸೊ ಪೈ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್, ಪೈ ಗೆಟ್ ಕ್ಯಾನ್ಸಲ್, ಇನ್ನೇನು ಉಳ್ಕೊಳ್ತು, ಯು ಆಫ್ ಎಕ್ಸ್ ಕಾಮ ಟಿ ಈಕ್ವಲ್ ಟು ಸಮೇಶನ್ n ಈಕ್ವಲ್ ಟು 1 to ಇನ್ಫಿನಿಟಿ, ಸೊ ಇ ಎನ್ ಸೈನ್ ಎನ್ ಎಕ್ಸ್ ಇಂಟು ಇ ಪವರ್ ಮೈನಸ್ ಎನ್ ಸ್ಕ್ವೇರ್ ಟಿ. ಇಷ್ಟು ಉಳ್ಕೊಳ್ತಲ್ವಾ. ಇವಾಗ ಏನ್ ಮಾಡ್ತೀರಾ ಅಂದ್ರೆ, ಇಲ್ಲಿ ಕಂಡೀಷನ್ ಕೊಟ್ಟಿದ್ದಾರೆ ನೋಡಿ, ಯು ಆಫ್ ಎಕ್ಸ್ ಕಾಮ 0 ಅದನ್ನ ತಗೊಳ್ಳಿ. ಯು ಆಫ್ ಎಕ್ಸ್ ಕಾಮ 0 ಕೊಟ್ಬಿಟ್ರೆ ಏನಾಗುತ್ತೆ, ಸಮೇಶನ್ n ಈಕ್ವಲ್ ಟು 1 to ಇನ್ಫಿನಿಟಿ, ಸೊ ಇ ಎನ್ ಸೈನ್ ಎನ್ ಎಕ್ಸ್ ಅಲ್ವಾ, ಟಿ 0 ಇದೆ, ಇ ಪವರ್ 0 ಆಗ್ಬಿಡುತ್ತೆ, ದಟ್ ಈಸ್ 1 ಈಕ್ವಲ್ ಟು ಏನ್ ಕೊಟ್ಟಿದ್ದಾರೆ, ಸೈನ್ ಎಕ್ಸ್ ಕೊಟ್ಟಿದ್ದಾರೆ. ಇವಾಗ ಸಮೇಶನ್ ಇದೆ, n ಈಕ್ವಲ್ ಟು 1 ಕೊಡ್ತಾ ಹೋಗಿ, ಅವಾಗ ಏನಾಗುತ್ತೆ ಇ 1 ಸೈನ್ ಎಕ್ಸ್ ಪ್ಲಸ್ ಇ 2 ಸೈನ್ 2x ಪ್ಲಸ್ ಇ 3 ಸೈನ್ 3x ಪ್ಲಸ್ ಟು ಆನ್ ಈಕ್ವಲ್ ಟು ಏನಿದೆ ನೋಡಿ ಸೈನ್ ಎಕ್ಸ್ ಇದೆ. ಇವಾಗ ಏನಾಗ್ಬಿಡುತ್ತೆ, ಸೈನ್ ಎಕ್ಸ್ ಕೋಎಫಿಷಿಯಂಟ್ ಏನಿದೆ ನೋಡಿ, ಇ 1 ಈಕ್ವಲ್ ಟು ಏನಾಗುತ್ತೆ 1 ಆಗುತ್ತೆ.
ಇನ್ ಮಿಕ್ಕಿ sin 2x sin 3x ಅಂಡ್ ಸೋ ಆನ್ ಯಾವುದೇ ಕೋಎಫಿಷಿಯಂಟ್ಸ್ ಈ ಕಡೆ ಇಲ್ಲ ರೈಟ್ ಅಲ್ಲಿ, ಹಾಗಾಗಿ ಏನಾಗ್ಬಿಡುತ್ತೆ ಎಲ್ಲ en equal to 0. ಸೊ ಫಾರ್ ಆಲ್ n is greater than or equal to 2 ಬರೀಬೋದಾ? Yes, sir. ಇವಾಗ E1 equal to 1 ಬರ್ತಿದೆ. ಇವಾಗ E1 equal to 1 ಅಂತ ತಗೊಂಡು ಹೋಗ್ಬಿಟ್ಟು ಇಲ್ಲಿ ಏನ್ ಬಂದಿದೆ ನೋಡಿ, ಈ ಸೊಲ್ಯೂಷನ್ ಫಾರ್ಮ್ ಇದೆ, ಸ್ಟ್ಯಾಂಡರ್ಡ್ ಸೊಲ್ಯೂಷನ್ ಫಾರ್ಮ್. ಇವಾಗ ಈ ಪ್ರಾಬ್ಲಮ್ಗೆ ಅಲ್ಲೋ ಕೊಡಿ, ಅವಾಗ ಏನಾಗುತ್ತೆ u of x, t equal to ಸಮೇಶನ್ ತಗೋಬೇಕಾದ್ರೆ n ಗ್ರೇಟರ್ ದನ್ ಟು 0 ಆಗ್ತಿದೆ, E1 ಗೆ ಮಾತ್ರ ನಾನ್ 0 ಬರ್ತಿದೆ. ಅವಾಗ ಏನಾಗುತ್ತೆ E1 sin n ಅಂತಂದ್ರೆ 1, ಸೊ 1 into x x e ಪವರ್ ಮೈನಸ್ 1 ಸ್ಕ್ವೇರ್ ದಟ್ ಇಸ್ t. ಸೊ E1 ಅಂದ್ರೆ ಏನ್ ಬಂದಿದೆ 1 ಬಂದಿದೆ, ಹಾಗಾಗಿ ಏನಾಗ್ಬಿಡುತ್ತೆ sin x e ಪವರ್ ಮೈನಸ್ t ಆಗುತ್ತೆ. ನಮಗೇನ್ ಕಂಡು ಹಿಡಿಬೇಕು ಇವಾಗ u of pi by 2, 1. ಇವಾಗ ಇಲ್ಲಿ ಏನಾಗುತ್ತೆ u of pi by 2, 1. x ಗೆ pi by 2 ಕೊಡಿ, t ಗೆ 1 ಕೊಡಿ, ಏನಾಗುತ್ತೆ sin x ಬದಲಿ pi by 2, ಇಲ್ಲಿ e ಪವರ್ ಮೈನಸ್ t ಅಂದ್ರೆ 1. ಇವಾಗ ಏನಾಗುತ್ತೆ e ಪವರ್ ಮೈನಸ್ 1 sin pi by 2 ಏನಾಗ್ಬಿಡುತ್ತೆ 1 ಆಗುತ್ತೆ. ಸೊ 1 by e ಬರ್ತಿದೆ, ಆಪ್ಷನ್ಸ್ ಇಲ್ಲ. ಓಕೆ, ಅವಾಗ ಏನಾಗ್ಬಿಡುತ್ತೆ ಹೇಳಿ ನನ್ ಆಫ್ ದೀಸ್. ಅರ್ಥ ಆಯ್ತಾ ಇದು? ಓಕೆನಾ? Yes. ಅಷ್ಟೇ. ಓಕೆ, ನೆಕ್ಸ್ಟ್ ಯಾವ ಇಕ್ವೇಶನ್ ನೋಡಿ, Wave equation. ವೇವ್ ಇಕ್ವೇಶನ್ ಕೊಟ್ಟಿದ್ದಾರೆ, ಎಕ್ಸ್ ಬಿಲಾಂಗ್ಸ್ ಟು ಆರ್ ಕೊಟ್ಟಿದ್ದಾರೆ, ಇನ್ಫೈನೈಟ್ ಡೊಮೈನ್ ಕೊಟ್ಟಿದ್ದಾರೆ. ಹಾಗಾಗಿ ಏನ್ ಮಾಡ್ತೀರಾ, ಸೊ ಡಿ ಎಲಿಮಿನೇಟ್ ಸೊಲ್ಯೂಷನ್ಸ್ ಅವರೇ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಫಸ್ಟ್ ಡಿಫ್ರೆನ್ಶಿಯೇಟ್ ಯಾವ್ದು ಮಾಡಿರಲ್ಲ ಅದು ಎಫ್ ಆಫ್ ಎಕ್ಸ್, ಡಿಫ್ರೆನ್ಶಿಯೇಟ್ ಮಾಡಿರೋದು ಯಾವುದು ಜಿ ಆಫ್ ಎಕ್ಸ್. ಇವಾಗ ಇಲ್ಲಿ ಏನಾಗುತ್ತೆ ಯು ಆಫ್ ಎಕ್ಸ್ ಕಾಮ ಟಿ ಈಕ್ವಲ್ ಟು 1/2 ಎಫ್ ಆಫ್, ಇಲ್ಲ ನೋಡಿ ದೋ ಸ್ಕ್ವೇರ್ ಯು ಬೈ ದೋ ಟಿ ಸ್ಕ್ವೇರ್ ಈಕ್ವಲ್ ಟು ದೋ ಸ್ಕ್ವೇರ್ ಯು ಬೈ ದೋ ಎಕ್ಸ್ ಸ್ಕ್ವೇರ್. ಓಕೆನಾ? ಇಲ್ಲಿ ಏನಾಗುತ್ತೆ, ಇಲ್ಲಿ ಸಿ ಸ್ಕ್ವೇರ್ ಇರುತ್ತೆ, ಸಿ ಸ್ಕ್ವೇರ್ ಈಕ್ವಲ್ ಟು 1 ಆಗುತ್ತೆ ಅಲ್ವಾ? ಅವಾಗ ಏನಾಗ್ಬಿಡುತ್ತೆ ಸಿ ಈಕ್ವಲ್ ಟು 1 ಆಗುತ್ತೆ. ಇಲ್ಲಿ ಏನ್ ಬರುತ್ತೆ ಹೇಳಿ, ಎಕ್ಸ್ ಮೈನಸ್ ಟಿ ಪ್ಲಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಟಿ ಪ್ಲಸ್ 1/2 ಇಂಟಿಗ್ರೇಷನ್ ಎಕ್ಸ್ ಮೈನಸ್ ಟಿ ಎಕ್ಸ್ ಪ್ಲಸ್ ಟಿ, ನೆಕ್ಸ್ಟ್ ಜಿ ಆಫ್ ಥೀಟಾ ಡಿ ಥೀಟಾ. ಅರ್ಥ ಆಯ್ತಾ? ಯು ಆಫ್ ಎಕ್ಸ್ ಕಾಮ ಟಿ ಈಕ್ವಲ್ ಟು 1/2. ಇವಾಗ ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಎಫ್ ಆಫ್ ಎಕ್ಸ್ 0 ಕೊಟ್ಟಿದ್ದಾರೆ. ಸೊ 0 ಕೊಟ್ಟಿರೋದ್ರಿಂದ ಇದು 0 ಆಗ್ಬಿಡುತ್ತೆ, ಇದು 0 ಆಗ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ ಹೇಳಿ 0 ಪ್ಲಸ್ 0 ಅಲ್ವಾ, ಪ್ಲಸ್ 1/2 ಇಂಟಿಗ್ರೇಷನ್ ಎಕ್ಸ್ ಮೈನಸ್ ಟಿ ಟು ಎಕ್ಸ್ ಪ್ಲಸ್ ಟಿ. ಜಿ ಆಫ್ ಥೀಟಾ ಏನ್ ಕೊಟ್ಟಿದ್ದಾರೆ, ಜಿ ಆಫ್ ಎಕ್ಸ್ ಕಾಸ್ ಎಕ್ಸ್ ಕೊಟ್ಟಿದ್ದಾರೆ, ಜಿ ಆಫ್ ಥೀಟಾ ಏನಾಗುತ್ತೆ ಕಾಸ್ ಥೀಟಾ ಡಿ ಥೀಟಾ ಆಗುತ್ತೆ. ಅರ್ಥ ಆಯ್ತಾ? ಸೊ ಯು ಆಫ್ ಎಕ್ಸ್ ಕಾಮ ಟಿ ಈಕ್ವಲ್ ಟು, ಸೊ 1/2 ಇಂಟು 0 ಆಗ್ಬಿಡುತ್ತೆ. ಇವಾಗ ಇನ್ನೇನು ಉಳ್ಕೊಳ್ಳೋದು, ಒಂದು ಕೆಲಸ ಮಾಡಿ ಡೈರೆಕ್ಟ್ ಆಗಿ ಕೊಟ್ಬಿಡಿ ನೀವು, ಇಲ್ಲ ಅಂದ್ರೆ ಇಲ್ಲ. ಓಕೆ, ಯು ಆಫ್ ಎಕ್ಸ್ ಕಾಮ ಟಿ ಈಕ್ವಲ್ ಟು ಇಂಟಿಗ್ರೇಷನ್ ಎಕ್ಸ್ ಮೈನಸ್ ಟಿ ಎಕ್ಸ್ ಪ್ಲಸ್ ಟಿ ಕಾಸ್ ಥೀಟಾ ಇಂಟು ಡಿ ಥೀಟಾ. ಇವಾಗ ಇಲ್ಲಿ ನೋಡಿ ಯು ಆಫ್ 0,π/4 ಕಂಡುಹಿಡಿಬೇಕು. ಇಲ್ಲಿ ಕೊಟ್ರೆ 0,π/4 ಏನಾಗುತ್ತೆ, ಇಂಟಿಗ್ರೇಷನ್ ಎಕ್ಸ್ ಮೈನಸ್ ಟಿ, ಇದು ಎಕ್ಸ್, ಇದು ಟಿ. ಇವಾಗ ಏನಾಗುತ್ತೆ ಮೈನಸ್ π/4 ಟು π/4 ಕಾಸ್ ಥೀಟಾ ಡಿ ಥೀಟಾ. ಓಕೆ, ಇಂಟಿಗ್ರೇಷನ್ ಆಫ್ ಕಾಸ್ ಥೀಟಾ ಏನಾಗುತ್ತೆ ಸೈನ್ ಥೀಟಾ ಆಗುತ್ತೆ. ಇಲ್ಲಿ ಏನಿದೆ ನೋಡಿ π/4 ಮೈನಸ್ π/4 ಅಲ್ವಾ? ಇವಾಗ ಏನಾಗುತ್ತೆ ಸೈನ್ π/4 ಮೈನಸ್ ಇಲ್ಲಿ ಸೈನ್ ಆಫ್ ಮೈನಸ್ π/4. ಇವಾಗ ಏನಾಗುತ್ತೆ ಸಾಲ್ವ್ ಮಾಡಿದ್ರೆ ಸೈನ್ π/4 ಸೈನ್ ಆಫ್ ಮೈನಸ್ ಥೀಟಾ ಏನಾಗ್ಬಿಡುತ್ತೆ ಮೈನಸ್ ಸೈನ್ ಥೀಟಾ ಆಗುತ್ತೆ, ಆಲ್ರೆಡಿ ಮೈನಸ್ ಇದೆ. ಸೊ ಸೈನ್ π/4 ಪ್ಲಸ್ ಅಲ್ವಾ, ಸೈನ್ π/4 ಏನಾಗ್ಬಿಡುತ್ತೆ 1/√2, ಇದು 1/√2, 2 ಟೈಮ್ಸ್ 1/√2 ಇದೆ, ಸೊ 2/√2. ಸೊ ರ್ಯಾಷನಲೈಸ್ ಮಾಡ್ಬಿಡಿ. ಇದು ಅಲ್ಲಿಲ್ಲ ಅಲ್ವಾ ಆಪ್ಷನ್ ಯಾವುದು, ಇಲ್ಲಿ ಮಿಸ್ಟೇಕ್ ಆಯ್ತು. ಮೈನಸ್ π/4 ಇದೆ, ಸೈನ್ ಇದೆ, ಕಾಸ್ ಅಲ್ವಾ, ಕಾಸ್ ಥೀಟಾ ಡಿ ಥೀಟಾ. ಓಕೆ, ಸೈನ್ ಥೀಟಾ ಆಯ್ತು, π/4 ಇದೆ, 0 ಮೈನಸ್ π/4 0 ಪ್ಲಸ್ π/4 ಸೈನ್ π/4 2 ಟೈಮ್ಸ್ ಬರ್ತಿದೆಯಲ್ಲಪ್ಪ ನಂದು, 2√2/√2 2 ಟೈಮ್ಸ್ √2. ಅಲ್ಲಿ ಯಾವ್ದು ಆಪ್ಷನ್ಸ್ ಇಲ್ಲ ಅಲ್ವಾ? ಏನ್ ಮಿಸ್ಟೇಕ್ ಆಯ್ತು ನೋಡಿ. ಓಕೆ, ನಾನು ಇಲ್ಲಿ ಮೋಸ್ಟ್ಲಿ 1/2 ಬಿಟ್ಟಿದ್ದೀನಿ ಅನ್ಸುತ್ತಲ್ವಾ? ಇಲ್ಲಿ ನೋಡಿ, ಇಲ್ಲಿ 1/2 ಬಿಟ್ಬಿಟ್ಟಿದ್ದೀನಿ ನಾನು.
Yes, sir. ಇಲ್ಲಿ 1/2 ಇದೆ, ಇಲ್ಲಿ 1/2 ಇದೆ, ಇಲ್ಲಿ 1/2 ಅಲ್ವಾ? It can 1/2. ಸೊ ಇಲ್ಲಿ ಏನಾಗ್ಬಿಡುತ್ತೆ ಇಂಟು 1/2. ಸೊ 2 to 8 ಕ್ಯಾನ್ಸಲ್, ಏನ್ ಬರ್ತಿದೆ ನೋಡಿ 1/√2. Fourth option. ಫೋರ್ತ್ ಆಪ್ಷನ್. ಸೊ ನೋಡಿ ಇಲ್ಲಿ ಏನ್ ಟಫ್ ಆಗ್ತಿದೆನಾ ಬೇರೆಯವ್ರಿಗೆ? ಸೊ ಬೇರೆಯವ್ರು ಯಾರಿದ್ದೀರಪ್ಪ ಅಲ್ಲಿ? ಸ್ವಲ್ಪ ರೆಸ್ಪಾನ್ಸ್ ಮಾಡಿ. ಈಸಿ ಇದೆನಾ, ಕಷ್ಟ ಇದೆನಾ, ಏನಿದು? ನಿಮಗೆ ಕ್ಲಾಸ್ ಮಾಡ್ತಿರೋದು ಮ್ಯಾಮ್. ತುಂಬಾ ಕಷ್ಟನಾ ಏನ್ ಹೇಳಿ? ಅಲ್ಲ, ಇದು ಮಾಮೂಲಿ ಇಂಟಿಗ್ರೇಷನ್ ಅನ್ನು ಎಕ್ಸ್ಟೆಂಡ್ ಮಾಡಿದಾರೆ ಅಷ್ಟೇ ಅವರು, ಅಲ್ವಾ? Yes, sir. ಅಲ್ಲ, ಏನು ರೆಸ್ಪಾನ್ಸ್ ಮಾಡಲ್ಲ ಕೆಲವರು, ಅದಕ್ಕೆ ಕೇಳಿದೆ. ಸುಮ್ಮನೆ ಇರ್ತೀರಾ ನೀವು. ಕ್ಲಾಸ್ ಮಾಡ್ಲಿಲ್ಲ, ಒಂದು 2 days ರಜಾ ಹಾಕಿದ್ರೆ ಅದಕ್ಕೆ ದೊಡ್ಡದಾಗಿ ಮೆಸೇಜ್ ಹಾಕ್ತೀರಾ ಗ್ರೂಪ್ ಒಳಗೆ. ನಾನೇನಾದ್ರೂ ಎಕ್ಸ್ಟ್ರಾ ಹೇಳ್ತೀನ ಹೋಗ್ಲಿ ಅತ್ತಗೆ? ಎಕ್ಸಾಮಿಗೆ ಬಂದಿರೋದ್ ಬಿಟ್ಟು ಬೇರೆ ಏನಾದ್ರೂ ಮಾತಾಡ್ತೀನ ಮ್ಯಾಮ್? ಇಲ್ಲ ಸರ್. ಏನಾದ್ರೂ ಕುಯ್ತೀನ ಹೋಗ್ಲಿ ಅತ್ತಗೆ ಮ್ಯಾಥ್ಸ್ ಬಗ್ಗೆ? No, sir. ಮತ್ತೆ ಹಂಗಿದ್ದು ಯಾಕೆ ಹಿಂಗ್ ಬೋರ್ ಆಗ್ಬೇಕು? ಅಲ್ಲಿ ಸಿಂಪಲ್ ಫಾರ್ಮುಲಾ ಇಂಟಿಗ್ರೇಷನ್ ಮಾಡ್ತೀನಿ ಕಾಸು, ಅದಕ್ಕೆ ನೀವು ಯಾರು ರೆಸ್ಪಾನ್ಸ್ ಮಾಡಲ್ಲ. ಏನಾಗುತ್ತೆ ಅಲ್ಲಿ, ಏನಾದ್ರು ರಾಂಗ್ ಆಯ್ತು ಅದನ್ನು ಹೇಳಲ್ಲ. ಈಗ ಇದು ಎಕ್ಸಾಮ್ ಪಾಸ್ ಆದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋದು ಅಂದ್ರೆ ಡಿಗ್ರಿ ಕಾಲೇಜು ಮಾಸ್ಟರ್ ಡಿಗ್ರಿ ಅವ್ರಿಗೆ ಪಾಠ ಮಾಡ್ಬೇಕು ಅಲ್ವಾ? ಅಲ್ಲೆಲ್ಲ ಇದಕ್ಕಿಂತ ದೊಡ್ಡ ದೊಡ್ಡ ಥಿಯರಮ್ಸ್ ಬರುತ್ತೆ, ಅವೆಲ್ಲ ಅರ್ಥ ಆಗ್ಬೇಕಂದ್ರೆ ಅವೆಲ್ಲ ಬರ್ಬೇಕು ನಮ್ಗೆ. ಇಲ್ಲ ಅಂದ್ರೆ ಹೆಂಗ್ ಪಾಠ ಮಾಡಕ್ಕಾಗತ್ತೆ ಹೇಳ್ರಿ ನೋಡೋಣ. ಈಗ ಆಯ್ತು, ಮಿಸ್ ಆಗಿ ಕೆಸೆಟ್ ಏನೋ ಪಾಸ್ ಆದ್ರಿ, ಸೊ ಆಮೇಲೆ ಅಲ್ಲೋ ಪಾಠ ಮಾಡ್ಬೇಕಲ್ವಾ ನಾವು? ಕಲಿಲೇಬೇಕು. ಸೊ ಪ್ರೈಮರಿ ಸ್ಕೂಲ್ ಟೀಚರ್ ಅವರೇ ಭಯಂಕರ ಓದ್ತಾರಂತ ಕೇಳಿದೀನಿ ನಾನು. ಅಂತದ್ದು ಅಸಿಸ್ಟೆಂಟ್ ಪ್ರೊಫೆಸರ್ ಆಗೋರು ಹೆಂಗ್ ಓದ್ಬೇಕು ಹೇಳಿ, ಅಲ್ವಾ? ಭಯಂಕರ ಓದ್ಬೇಕು ಮ್ಯಾಮ್. ನಿಮಗೆ ಬೇಜಾರಾಗತ್ತೆ. ನೀವೆಲ್ಲ ಯಾವ ತರ ಮಾಡ್ತಿದ್ದೀರಾ ಬಿಹೇವಿಯರ್ ಅಂತಂದ್ರೆ, ಫಸ್ಟಿಗೆ ಬಂದ್ರಿ ಹುಮ್ಮಸ್ಸಲ್ಲಿ ಕಲಿಬೇಕು ನಾವ್ ಅಂತ. ಇವಾಗ ಹೆಂಗ್ ಆಗ್ಬಿಟ್ಟಿದ್ರೆ ಇವ್ ಏನು ಹೇಳ್ತಾನೆ ಗಣಪ ದೊಡ್ಡದಾಗಿ ನಂಗೆ ಆಗ್ಬಿಟ್ಟಿದೆ. ನಾನು ಏನು ಹೇಳ್ತಿಲ್ಲ ನೋಡಿ, ಇಲ್ಲಿ ಗೇಟ್ ನೋಡಿ ಕೊಟ್ಟಿದಾರೆ ನೋಡಿ, ಇದ್ನ ಹೇಳ್ಬಾರ್ದ ನಾನು? ಹೇಳಿ ನೋಡೋಣ. ಅಥವಾ ಏನಾದ್ರು ಸಿಂಪಲ್ ಆಗಿ 1-2-3 ಪ್ರಾಬ್ಲಮ್ಸ್ ಮಾಡಿಸ್ಬಿಟ್ಟು ಓಕೆ ಟಾಟಾ ಬಾಯ್ ಅಂತ ಹೇಳ್ಬೇಕಾಯ್ತಾ? ಇಲ್ಲ ಸರ್. ಹಂಗಿರುತ್ತೆ. ಇವೆಲ್ಲ ಇವನ್ ಕೊಟ್ಟಿರೋದು ನೋಡಿ, ಎಕ್ಸಾಮಿಗೆ ಕೊಟ್ಟಿರೋದು ಅಲ್ವಾ? ಎಕ್ಸ್ಟ್ರಾ Yes, sir. ಏನು ಮಾತಾಡ್ತಿಲ್ಲ ನಾನು ಇಲ್ಲಿ. ತುಂಬಾ ಜನಕ್ಕೆ ಟಫ್ ಆಗ್ಬಿಟ್ಟಿದೆ, ನನ್ಗೆ ಗೊತ್ತಾಗ್ತಿದೆ. ಅದ್ ಯಾಕೆ ಟಫ್ ಆಗುತ್ತಂದ್ರೆ ಹಾರ್ಡ್ ವರ್ಕ್ ಮಾಡ್ಬೇಕು ಮ್ಯಾಮ್. IAS KS ಕೋಚಿಂಗ್ ಹೋಗಿರ್ತಾರಲ್ಲ ಮ್ಯಾಮ್, ಅವರು ಬೆಳಗ್ಗೆಯಿಂದ ಕ್ಲಾಸ್ ಕೇಳಿ ರಾತ್ರಿ ಎಲ್ಲ ಓದ್ತಾರ ಅವರು, ಓಕೆನಾ? ಸೊ ದಿನಕ್ಕೆ 18 ಅವರ್ 20 ಅವರ್ ಓದರಿದ್ದಾರೆ. ಇವಾಗ ಈ ಎಕ್ಸಾಮ್ ಎಲ್ಲ ಪಾಸ್ ಆಗಿ ಜಾಬ್ ಸಿಕ್ಕರೆ ಸಣ್ಣ ಜಾಬ್ ಅಲ್ಲ, ಓಕೆನಾ? ಸೊ ಗೆಜೆಟೆಡ್ ಆಫೀಸರ್ ಬಿ ಗ್ರೂಪ್ ಅಸಿಸ್ಟೆಂಟ್ ಪ್ರೊಫೆಸರ್ ಅಂದ್ರೆ ದೊಡ್ಡ ಜಾಬ್ ಕೈ ಹಾಕಿದ್ರೆ ಅಂದ್ಮೇಲೆ ಓದ್ಬೇಕಾಗುತ್ತೆ. ಅಟ್ಲೀಸ್ಟ್ ಒಂದು 10 ಅವರ್ ಆದ್ರೂ ಓದ್ತೀರಾ ಯಾರಾದ್ರೂ ಹೋಗ್ಲಿ ನೋಡೋಣ. ನೀವು 10 ಅವರ್ ಓದ್ಕೊಂಬಂದ್ ಇಲ್ಲಿ ಬರ್ರಿ ಪಾಠ ಕೇಳಕ್ಕೆ, ಇವೆಲ್ಲ ಅರ್ಥ ಆಗುತ್ತೆ. ಹೈಯರ್ ಮ್ಯಾಥ್ಸ್ ಮ್ಯಾಮ್, ಇದ್ರಲ್ಲಿ ಯಾವುದೇ ತರದ ಟ್ರಿಕ್ಸ್ ಲಾಜಿಕ್ಸ್ ಇರೋದಿಲ್ಲ. ಯಾವ್ದು ಟ್ರಿಕ್ಸ್ ಅಲ್ಲ, ಅದು ರಿಸಲ್ಟೇ, ಓಕೆನಾ? ನಿಮಗೆ ಅನ್ಸುತ್ತೆ ಯಾವ್ದೋ ಟ್ರಿಕ್ ಹೇಳ್ಕೊಡ್ತಾರೆ ಇವ್ರು ಅಂತ, ಯಾವ ಟ್ರಿಕ್ ಇಲ್ಲ ಇಲ್ಲಿ. ಇದು PUC ಮ್ಯಾಥ್ಸ್ ಅಲ್ಲ ಇದು. Yes, sir. Practice important, sir. ಪ್ರಾಕ್ಟೀಸ್ ಇಂಪಾರ್ಟೆಂಟ್ ಮ್ಯಾಮ್. ಈ IAS KS ಬೆಳಗ್ಗೆಯಿಂದ ಕೋಚಿಂಗ್ ಕೇಳಿ ರಾತ್ರಿ ಭಯಂಕರ ಓದ್ತಾರೆ ಮ್ಯಾಮ್. ಯಾರು ಅಲ್ಲಿ ಹೋಗ್ಬಿಟ್ಟು ಪಾಠ ಕೇಳಿ ಪಾಸ್ ಆಗಿಲ್ಲ ಇಲ್ಲಿ ತನಕ, ಅಲ್ವಾ? Yes, sir. ಸ್ವಲ್ಪ ಥಿಂಕ್ ಮಾಡಿ. ಈಗ IAS ಅವ್ರಿಗೆ ನೀವು ಕೋಚಿಂಗ್ ಮಾಡ್ಬೇಕಾಗುತ್ತೆ, ನೆಕ್ಸ್ಟ್ ಅಲ್ಲೂ ಬರುತ್ತೆ ಆಪ್ಷನಲ್ ಮ್ಯಾಥ್ಸ್ ಅಂತ. ಈಗ ಅಸಿಸ್ಟೆಂಟ್ ಪ್ರೊಫೆಸರ್ ಆದ್ರೆ ನೀವು ಅದು ಹೇಳಕ್ ಬರ್ಬೇಕು ನಿಮಗೆ, ಅಲ್ವಾ? Yes, sir. ಸೊ ಹಂಗಿರ್ಬೇಕಾದ್ರೆ ನೀವು ತುಂಬಾ ಜನ ಏನ್ ಮಾಡ್ತಿದ್ದೀರಾ, ತುಂಬಾ ನೆಗ್ಲಿಜೆನ್ಸಿ. ನಾವೇನೋ ಕರೆಕ್ಟಾಗಿ ಮಾಡ್ತಿದೀವಿ, ಏನ್ ಬೇಕೋ ಅದೆಲ್ಲ ಆಗ್ತಿದೆ ನೋಡಿ. ಗೇಟ್ ಕ್ವಶನ್ಸ್, ನೆಟ್ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡ್ತಿದೀವಿ. ನೀವು ಓದ್ಬೇಕು ನೋಡಿ. ಇವತ್ತಿಗೆ ODPD ಮುಗೀತು. ಫಸ್ಟಿಗೆ ಏನಾಗುತ್ತೆ, ಒಂದ್ 8 ಜನ ಬರ್ತಾರೆ, ಓಕೆನಾ? ನಾನು ಅದೇನ್ ಹೇಳ್ತೀನಿ ಗೊತ್ತಿಲ್ಲ, 10 ನಿಮಿಷಕ್ಕೆ ಹೋಗ್ಬಿಡ್ತಾರೆ. ಅವ್ರಿಗೇನ್ ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಏನ್ ನೋಡೇ ಇಲ್ವೇನಪ್ಪ ಇಲ್ಲಿ ತನಕ. ಏನಾದ್ರೂ SSLC ಇಂದ ಬರ್ಬೇಕಮ್ಮ ನಾವು ಮ್ಯಾಥ್ಸ್ ಹೇಳ್ಕೊಂಡು, SLC PUC ಇಂದ ಹೇಳ್ಕೊಂಡು ಅಲ್ಲಿ ಇಂಟಿಗ್ರೇಷನ್ ಹೆಂಗ್ ಆಗ್ತವೆ, ಫಾರ್ಮುಲಾ ಏನೇನು,
ಆಮೇಲೆ ಡಿಗ್ರಿ ತರ ಹೇಳ್ಕೊಂಡು ಕೊನೆಗೆ ಏನಾದ್ರು ಬರ್ಬೇಕಾ ಹೆಂಗೆ? ಇದನ್ನ ಮಾಡಕ್ಕೆ ನಮಗೆ ಟೈಮ್ ಇಲ್ಲ ಅಲ್ವಾ? Yes, sir. ಇನ್ನ ಇಂಟಿಗ್ರೇಷನ್ ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಸೈನ್ ಎಕ್ಸ್ ಆಗುತ್ತೆ ಮೈನಸ್. ಓಕೆ ನೋಡಿ, ನಾನು ಹೇಳಕ್ಕೂ ನನಗೆ ತಪ್ಪಾಗ್ತಿದೆ. ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಆಗುತ್ತೆ, ಅದನ್ನ ಹೇಳ್ಬೇಕಾ? ಇಲ್ಲ ಸರ್, ಇವೆಲ್ಲ ಬೇಸಿಕ್ಸ್ ಅಲ್ವಾ ಸರ್, ಇವು ಟಿವಿ ಅಲ್ಲಿ ಓದ್ತೀವಿ. ಅಲ್ಲ, ತುಂಬಾ ಜನ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಇಲ್ಲಿ ಹೈಯರ್ ಮ್ಯಾಥ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಅವ್ರಿಗೇನಪ್ಪ ಸಿಂಪಲ್ ಆಗಿ ಬೇಸಿಕ್ ಇಂದ ಬರ್ಬೇಕಂತೆ. ಆಯ್ತು, ಬೇಸಿಕ್ ಇಂದ ನಾವ್ ಹೇಳ್ತಿದೀವಿ ನೋಡಿ, ನಾನು ಬರ್ದಿದ್ದೀನಿ ಇಲ್ಲಿ. ಸೊ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಸೈನ್ ಆಗ್ತಿದೆ, ಕ್ಯಾಚ್ ಮಾಡ್ಬೇಕು ಅದನ್ನ ಅಲ್ವಾ? ನೆಕ್ಸ್ಟ್ ಲಿಮಿಟ್ಸ್ ಕೊಡ್ತಿದ್ದೀನಿ ಇಲ್ಲಿ, ಅದನ್ನ ನೀವು ಯೋಚನೆ ಮಾಡ್ಬೇಕು. ನಾನು ಇಲ್ಲಿ ರಾಂಗ್ ಮಾಡಿದೀನಾ, ನೀವ್ ಹೇಳ್ಬೇಕು ಅದನ್ನ 1/2 ಇದೆ ಸರ್, ಮಿಸ್ ಆಗಿದೆ ಅಂತ ಅಲ್ವಾ? ನಾರ್ತ್ ಅವ್ರು ತುಂಬಾ ಜೋರಿದ್ದಾರೆ ಮ್ಯಾಮ್, ನಾರ್ತ್ ಹುಡುಗರು. ನಮ್ ಕಡೆ ಹಿಂಗಿಲ್ಲ, ಹಿಂಗಿದ್ದಾರೆ. ನಾವೇನ್ ಮಾಡ್ಬೇಕು ಹೇಳಿ? ಕೇಳ್ತಾರೆ ಎಕ್ಸಾಮ್, KSIT ಗೆಲ್ಲ ಕೇಳಿದ್ದಾರೆ ಇದೆಲ್ಲ ಕ್ವಶನ್ಸ್. ಯಾವ್ದು ಎಕ್ಸ್ಟ್ರಾ ಮಾಡಿಸ್ತಾ ಇಲ್ಲ ನಾನು. ಸುಮ್ನೆ ನೀವು ಏನ್ ಗೊತ್ತಾ, ನೀವು ಕ್ವಾಲಿಫಿಕೇಶನ್ ತರ ತಗೋಬೇಡಿ. ಇದು ಎಲ್ಲ ಅಚೀವ್ಮೆಂಟ್. ಇದು ಈ KSET ನೆಟ್ ಇವೆಲ್ಲ ಏನಂತಂದ್ರೆ ಅಚೀವ್ಮೆಂಟ್ ಮಾಡ್ದಂಗಿದೆ ಎಕ್ಸಾಮ್ಸ್. ಓಕೆನಾ? ಗೂಗಲ್ ಸರ್ಚ್ ಮಾಡಿ ನೀವು, ಒನ್ ಆಫ್ ದ ಟಫೆಸ್ಟ್ ಎಕ್ಸಾಮ್ಸ್ ಯಾವ್ದು ಅಂತಂದ್ರೆ ನೆಟ್ ಬರುತ್ತೆ. ಅಲ್ಲಿ ನೆಟ್ ಬರುತ್ತೆ, ಗೇಟ್ ಬರುತ್ತೆ. ಇದನ್ನೆಲ್ಲ ಓದಿದ್ರೆ 2 ಎಕ್ಸಾಮ್ ಪಾಸ್ ಆಗ್ತೀರಾ ನೀವು ಅದರಲ್ಲಿ. ಓಕೆನಾ? ಟಾಪ್ 10 ಎಕ್ಸಾಮ್ಸ್ ಅಂತ ಹೊಡೀರಿ ಗೂಗಲ್ ಅಲ್ಲಿ, Yes, sir. ಇವೆರಡು ಎಕ್ಸಾಮ್ಸ್ ಬರುತ್ತೆ. IIT ಜಾಮ್ ಬರುತ್ತೆ. IIT ಜಾಮ್ ಬರದೆ ಆರಾಮ್ ಪಾಸ್ ಆಗ್ತೀರಾ ನೀವು ಇವನ್ನೆಲ್ಲ ಓದ್ಕೊಂಡು ಅಲ್ವಾ? Yes, sir. ಆಗಿರುತ್ತೆ ಮ್ಯಾಮ್, ಇದು ಕ್ವಾಲಿಟಿ ಇದೆ ಮ್ಯಾಮ್. ಓಕೆನಾ? ಎಕ್ಸಾಮ್ಸ್ ಇವೆಲ್ಲ ಕ್ವಾಲಿಟಿ ಇದೆ, ಇದಕ್ಕೆಲ್ಲ ಸಾಧನೆ ಅಂತಾರೆ. ನೀವು ಜಾಬ್ ತಗೊಳ್ಳೋದು ಅವೆಲ್ಲ ಸೆಕೆಂಡ್ರಿ, ಬಿಟ್ಬಿಡಿ. ಸೊ ಅಚೀವ್ಮೆಂಟ್ ಅಂತ ಬಂದಾಗ ಇವೆಲ್ಲ ಕೌಂಟ್ ಆಗುತ್ತೆ. ಓಕೆನಾ? ಸೊ ಹಾಗಾಗಿ ಇವನ್ನೆಲ್ಲ ಕಷ್ಟ ಬಿದ್ದು ಓದ್ಬೇಕು, ಅಷ್ಟು ಸುಲಭ ಯಾವ್ದು ಬರಲ್ಲ. ಒಂದು ಗೈಡೆನ್ಸ್ ಮ್ಯಾಮ್. ಓಕೆನಾ? ಇದೆಲ್ಲ ಗೈಡೆನ್ಸ್. ನಾನು ಇದನ್ನೆಲ್ಲ ಓದೋದಕ್ಕೆ ತುಂಬಾ ಟೈಮ್ ತಗೊಂಡು ಓದ್ಕೊಂಡಿರ್ತೀವಿ ನಾವು. ಇವಾಗ ನಾನು ನಿಮಗೆ ಸಿಂಪಲ್ ರೀಚ್ ಮಾಡಿಸ್ತಿದ್ದೀನಿ, ಕರೆಕ್ಟ್ ಅಲ್ವಾ? Yes, sir. ಸೊ ಹಾಗಾಗಿ ಒಳ್ಳೇದಾಗತ್ತೆ ಓದಿದ್ರೆ. ಯಾರು ಕಷ್ಟ ಬಿದ್ದು ಯಾರು ಕರೆಕ್ಟ್ ಆಗಿ ಓದ್ತಾರೋ, ಗಮನ ಕೊಟ್ಟು, ತುಂಬಾ ಒಳ್ಳೇದಾಗತ್ತೆ ಅವ್ರಿಗೆ. ಓಕೆನಾ? ಸೊ ಬೇಜಾರಾಗ್ಬೇಡಿ. ನಾನು ಯಾಕೆ ಇದ್ನ ಹೇಳ್ತಿದ್ದೀನಿ ಅಂತಂದ್ರೆ, ತುಂಬಾ ಜನ ನನಗೆ ಅಬ್ಸರ್ವ್ ಮಾಡ್ತಿದ್ದೀನಿ, ಕ್ಲಾಸ್ ಮಾಡ್ಲಿಲ್ಲ ಅಂದ್ರೆ ಅದಕ್ಕೂ ಬೈತೀರಾ ಅಲ್ಲಿ ಗ್ರೂಪ್ ಒಳಗೆ. ಅವ್ರು ಕ್ಲಾಸ್ ಮಾಡಲ್ಲ, ಏನೋ ದೊಡ್ಡ ಸ್ಕ್ಯಾಮ್ ಅನ್ನೋ ತರ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. U of x comma d be the d element solutions of the initial value problem for the wave equation. ಯಾವ್ದು ಕೊಟ್ಟಿದ್ದಾರೆ ನೋಡಿ, ವೇವ್ ಇಕ್ವೇಷನ್ ಕೊಟ್ಟಿದಾರಲ್ವಾ? Yes, sir. ನೆಕ್ಸ್ಟ್ ಇಲ್ಲಿ ಏನ್ ಕೊಟ್ಟಿದ್ದಾರೆ? U of x comma 0 equal to f of x. ನೆಕ್ಸ್ಟ್ dou u by dou t x of 0 equal to g of x ಕೊಟ್ಟಿದ್ದಾರೆ. ಸೊ ಸಿ ಅನ್ನೋದು ಏನ್ ಕೊಟ್ಟಿದ್ದಾರೆ? ಸೊ ಪಾಸಿಟಿವ್ ರಿಯಲ್ ನಂಬರ್ ಆಲ್ವೇಸ್, ಅದು ಕರೆಕ್ಟ್ ಅಲ್ವಾ? ಈಗ c ಸ್ಕ್ವೇರ್ equal to 4 ಕೊಟ್ಟಿರ್ತಾರೆ, c equal to ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ 4 ಆಗುತ್ತೆ. ಪ್ಲಸ್ ಆರ್ ಮೈನಸ್ 2 ತಗೋಬೇಕು, ಬಟ್ ಅಲ್ಲಿ ನೀವು ಪಾಸಿಟಿವ್ ಮಾತ್ರ ತಗೋಬೇಕು, ಮೈನಸ್ ತಗೊಳಂಗಿಲ್ಲ. ಓಕೆನಾ? ನೆಕ್ಸ್ಟ್ ಏನ್ ಹೇಳ್ತಾರೆ? ಎಫ್ ಅಂಡ್ ಜಿ ಆರ್ ಸ್ಮೂತ್ ಆಡ್ ಫಂಕ್ಷನ್ಸ್. ಓಕೆನಾ? ಸೊ ಆಡ್ ಫಂಕ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ದೆನ್ ಯು ಆಫ್ 0,1 ಏನಾಗುತ್ತೆ? ಓಕೆನಾ? ಯು ಆಫ್ 0,1 ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ಇವಾಗ ಏನ್ ಮಾಡ್ತೀರಾ ಅಂದ್ರೆ, ಇವಾಗ ಇಲ್ಲಿ ಸಿಂಪಲ್ ಆಗಿ ಅವ್ರು ಏನು ಕೊಟ್ಟಿಲ್ಲ, ಪಾಸಿಟಿವ್ ರಿಯಲ್ ನಂಬರ್ ತಗೊಂಡ್ ಕೊಟ್ಟಿದ್ದಾರೆ. ಸಿ ಕೊಡಿ ಅಂತ ತಗೊಂಡ್ಬಿಡ್ತೀರಿ, ಹೇಳಿ 1 ತಗೊಳ್ಳಿ. 1. ತಗೋಬೋದಾ? ಈಸಿ ಆಗ ಕೊಟ್ಟಲ್ಲ ನಮಗೆ. ಅವಾಗ ಏನಾಗ್ಬಿಡುತ್ತದು? dou square u by dou t square equal to dou square u by dou x square. ಇವಾಗ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಹಾರ್ಡ್ ಫಂಕ್ಷನ್ಸ್ ಕೊಟ್ಟಿದ್ದಾರೆ. ಹಾರ್ಡ್ ಫಂಕ್ಷನ್ಸ್ ಅಂದ್ರೆ ನೋಡಿ, ಏನ್ ಮಾಡ್ತೀನಿ ಅಂದ್ರೆ ನಾನು ಇವಾಗ ಇಲ್ಲಿ ನೋಡಿ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ತಗೊಳ್ತೀವಿ ಅನ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಹಾರ್ಡ್ ಫಂಕ್ಷನ್. ಯಾಕೆಂದ್ರೆ ನೋಡಿ, ಹಾರ್ಡ್ ಫಂಕ್ಷನ್ ಅಂದ್ರೆ ಏನು? ಎಫ್ ಆಫ್ ಮೈನಸ್ ಎಕ್ಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್ ಬರ್ಬೇಕು. ಇಲ್ಲಿ ಬೇಕಾದ್ರೆ ನೋಡಿ, ಎಫ್ ಆಫ್ ಮೈನಸ್ ಎಕ್ಸ್ ಕೊಟ್ರೆ ಏನಾಗುತ್ತೆ? ಮೈನಸ್ ಎಕ್ಸ್ ಆಗುತ್ತೆ. ಸೊ ಮೈನಸ್ ಎಕ್ಸ್ ಅಂದ್ರೆ ಏನಿದೆ ನೋಡಿ, ಎಫ್ ಆಫ್ ಎಕ್ಸ್ ಇದೆ. ಇಲ್ಲಿ ಏನ್ ಬರುತ್ತೆ? ಎಫ್ ಆಫ್ ಎಕ್ಸ್ ಇದೆ. ಓಕೆನಾ? ಸೊ ಹಾಗಾಗಿ ಏನಾಗ್ಬಿಡುತ್ತೆ? ಇದು ಆಡ್ ಫಂಕ್ಷನ್. ಆಡ್ ಫಂಕ್ಷನ್ ಆಗ್ತಿರೋದ್ರಿಂದ ಏನ್ ತಗೊಳ್ತಾರೆ? ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ತಗೊಳ್ಳಿ, ಜಿ ಆಫ್ ಎಕ್ಸ್ ಕೂಡ ಎಕ್ಸ್ ತಗೊಳ್ಳಿ. ಯಾಕಂದ್ರೆ ಅವ್ರು ಕೊಟ್ಬಿಡಿದ್ರೆ ಎಫ್ ಅಂಡ್ ಜಿ ಆರ್ ಬೋತ್ ಆಡ್ ಫಂಕ್ಷನ್ಸ್. ಅದಕ್ಕೆ ಏನ್ ಮಾಡ್ತೀರಾ? ಸೊ ಲೆಟ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್, ಜಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್. ಇದು ಡಿ ಎಲಿಮೆಂಟ್ಸ್ ಸೊಲ್ಯೂಷನ್ ಪ್ರಕಾರ ಏನಾಗ್ಬಿಡುತ್ತೆ? ಯು ಆಫ್ ಎಕ್ಸ್ ಕಾಮಾ ಟಿ ಈಕ್ವಲ್ ಟು 1/2 ಎಫ್ ಆಫ್ ಏನಾಗುತ್ತೆ ಹೇಳಿ? X ಎಕ್ಸ್ ಮೈನಸ್ ಟಿ. ಓಕೆ, ಸಿ ಈಕ್ವಲ್ ಟು 1 ತಗೊಂಡ್ಬಿಟ್ಟಿದ್ದೀನಿ ನೋಡಿ, Yes, sir. ಪ್ಲಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಟಿ. ನೆಕ್ಸ್ಟ್ ಏನಾಗುತ್ತೆ ನೋಡಿ? ಪ್ಲಸ್ 1/2
ಟು ಟು ಇಂಟಿಗ್ರೇಷನ್ ಇಂಟಿಗ್ರೇಷನ್ ಎಕ್ಸ್ ಮೈನಸ್ ಟಿ ಎಕ್ಸ್ ಪ್ಲಸ್ ಟಿ ಜಿ ಆಫ್ ಥೀಟಾ ಡಿ ಥೀಟಾ. ಡಿ ಇವಾಗ ಇಲ್ಲಿ ಏನಾಗುತ್ತೆ ನೋಡಿ, ಯು ಆಫ್ ಎಕ್ಸ್ ಕಾಮ ಟಿ ಈಕ್ವಲ್ ಟು 1/2 ಓಕೆನಾ, 1/2 ಎಫ್ ಆಫ್ ಎಕ್ಸ್ ಮೈನಸ್ ಟಿ ಏನಾಗುತ್ತೆ, ಎಕ್ಸ್ ಏನ್ ತಗೊಂಡಿದ್ದೀನಿ ನಾನು, ಎಫ್ ಆಫ್ ಎಕ್ಸ್ ಎಕ್ಸ್ ತಗೊಂಡಿದ್ದೀನಿ, ಎಕ್ಸ್ ಮೈನಸ್ ಟಿ ಏನಾಗ್ಬಿಡುತ್ತೆ, ಎಕ್ಸ್ ಮೈನಸ್ ಟಿ ಆಗುತ್ತೆ. ಪ್ಲಸ್ ಇಲ್ಲಿ ಎಕ್ಸ್ ಪ್ಲಸ್ ಟಿ ಆಗುತ್ತೆ. ಪ್ಲಸ್ ಇಲ್ಲಿ ನೋಡಿ 1/2 ಇಂಟಿಗ್ರೇಷನ್ ಎಕ್ಸ್ ಮೈನಸ್ ಟಿ ಟು ಎಕ್ಸ್ ಪ್ಲಸ್ ಟಿ ಜಿ ಆಫ್ ಥೀಟಾ ಏನಾಗ್ಬಿಡುತ್ತೆ, ಥೀಟಾ ಆಗ್ಬಿಡುತ್ತೆ. ಜಿ ಆಫ್ ಎಕ್ಸ್ ಇದೆ, ಇಲ್ಲಿ ಥೀಟಾ ಆಗುತ್ತೆ, ಡಿ ಥೀಟಾ. ಇವಾಗ ಇಲ್ಲಿ ಏನಾಗುತ್ತೆ ನೋಡಿ 0,1 ಇಲ್ಲಿ ಏನಾಗ್ಬಿಡುತ್ತೆ, ಯು ಆಫ್ 0,1 ಈಕ್ವಲ್ ಟು 1/2 ಆಫ್ ಮೈನಸ್ ಟಿ ಪ್ಲಸ್ ಟಿ ಗೆಟ್ ಕ್ಯಾನ್ಸಲ್. ಇಲ್ಲಿ 2x ಆಗುತ್ತೆ, ಎಕ್ಸ್ ಅನ್ನ ಏನ್ ತಗೊಂಡಿದೀವಿ, 0 ತಗೊಂಡಿದೀವಿ, ಇಲ್ಲಿ 2 × 0 ಪ್ಲಸ್ ಇವಾಗ 1/2 ಇಂಟಿಗ್ರೇಷನ್ ಎಕ್ಸ್ ಮೈನಸ್ ಟಿ, ಎಕ್ಸ್ ಅಂದ್ರೆ 0, ಟಿ ಅಂದ್ರೆ 1 ಅಂದ್ರೆ -1, 0 + 1 1 ಆಗ್ತಿದೆ ಲಿಮಿಟ್. ಸೊ ಇಲ್ಲಿ ಥೀಟಾ ಇದೆ, ಡಿ ಥೀಟಾ. ಇವಾಗ ನೋಡಿ 2 × 0 0, ಇದು 0 ಆಗ್ಬಿಡುತ್ತಲ್ವಾ. ಇಲ್ಲೇನಿದೆ ನೋಡಿ 1/2, ಸೊ ಥೀಟಾ ಏನಾಗ್ಬಿಡುತ್ತೆ ಹೇಳಿ, θ²/2 ಆಗುತ್ತೆ, 1 - 1. ಇವಾಗ ಇಲ್ಲಿ 1/2 1 ಕೊಟ್ರೆ 1/2 ಮೈನಸ್ ಆಫ್ -1 ಹೋಲ್ ಸ್ಕ್ವೇರ್ ಅಂದ್ರೆ 1/2 ಆಗ್ತಿದೆ, -1 ಹೋಲ್ ಸ್ಕ್ವೇರ್ ಕ್ಯಾನ್ಸಲ್ ಅಲ್ವಾ, ಏನ್ ಬರ್ತಿದೆ ನೋಡಿ 0 ಬರ್ತಿದೆ. ಸೊ ಹಾಗೆ ಏನಾಗುತ್ತೆ, ಆಪ್ಷನ್ 3 ಕರೆಕ್ಟ್ ಇದೆ. ಅಥವಾ ಒಂದು ಕೆಲಸ ಮಾಡಿ, ಇಲ್ಲಿ ನೋಡಿ ಏನಂತಂದ್ರೆ ಇದು ಇಲ್ಲಿ ನೋಡಿ, ಇಲ್ಲೇ ತೋರಿಸ್ಬಿಡ್ತೀನಿ ನೋಡಿ ನಾನು. ಆ ಫಾರ್ಮುಲಾ ಹೇಳಿ ಸ್ವಲ್ಪ, ಅದು ಫಾರ್ಮುಲಾ ಹೇಳಿ. ಈಗ ನಾನು ಎಕ್ಸಾಂಪಲ್ ತಗೊಂಡೆ ಅಲ್ವಾ, ಒಂದು ಕೆಲಸ ಮಾಡಿ, ಫಾರ್ಮುಲಾ ಹೇಳಿ. ಯು ಆಫ್ ಎಕ್ಸ್ ಕಾಮ ಟಿ ಈಕ್ವಲ್ ಟು 1/2 ಎಫ್ ಆಫ್ ಏನಿದೆ ಎಕ್ಸ್ ಮೈನಸ್ ಸಿ ಟಿನೇ ತಗೊಳ್ಳಿ, ಡೈರೆಕ್ಟ್ ತಗೊಂಬಿಡಿ ಓಕೆನಾ. ಎಫ್ ಆಫ್ ಎಕ್ಸ್ ಮೈನಸ್ ಟಿ ಪ್ಲಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಟಿ ಪ್ಲಸ್ 1/2 ಸಿ, ಇಲ್ಲೇನಿದೆ ನೋಡಿ ಎಕ್ಸ್ ಮೈನಸ್ ಸಿ ಟಿ ಟು ಎಕ್ಸ್ ಪ್ಲಸ್ ಸಿ ಟಿ ಇದೆ ಇಂಟು ಜಿ ಆಫ್ ಥೀಟಾ ಡಿ ಥೀಟಾ ಓಕೆನಾ. ಈ ತರ ಇದೆ. ಇಲ್ಲಿ ಏನಾಗುತ್ತೆ ಇವಾಗ ಅಂದ್ರೆ, ಇದೇನ್ ಕೊಟ್ಟಿದ್ದಾರೆ ಹೇಳಿ, ಆಡ್ ಫಂಕ್ಷನ್ ಅಂತ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಹೇಳಿ, ಆಡ್ ಫಂಕ್ಷನ್ ಅಂತ ಕೊಟ್ಟಿದಾರಲ್ವಾ. ಆಡ್ ಫಂಕ್ಷನ್ ಅನ್ನೋದಕ್ಕಿಂತ ಈಗ ಒಂದು ಕೆಲಸ ಮಾಡಿ, ಈ ಫಾರ್ಮುಲಾಕ್ಕೆ ಇವಾಗ ನಾವೇನ್ ಕಂಡುಹಿಡಿಯಬೇಕು, ಯು ಆಫ್ 0,1 ಕಂಡುಹಿಡಿಯಬೇಕು. ಇಲ್ಲಿ ಕೊಟ್ಬಿಡಿ, ಯು ಆಫ್ 0,1 ಕೊಟ್ರೆ 1/2 ಇಲ್ಲಿ ನೋಡಿ ಎಫ್ ಆಫ್ ಮೈನಸ್ ಸಿ ಆಗುತ್ತೆ, ಪ್ಲಸ್ ಎಫ್ ಆಫ್ ಇಲ್ಲಿ ಏನಾಗುತ್ತೆ ಹೇಳಿ, ಸಿ ಆಗುತ್ತೆ, ಪ್ಲಸ್ ಸಿ ಪ್ಲಸ್ 1/, ಇಲ್ಲಿ ಏನಾಗುತ್ತೆ ಹೇಳಿ 2c ಇಂಟಿಗ್ರೇಷನ್, ಇಲ್ಲಿ ಮೈನಸ್ ಸಿ ಆಗುತ್ತಲ್ವಾ, ಇದು ಸಾಲ್ವ್ ಮಾಡಿದ್ರೆ ಕೊಟ್ಟಾಗ -c ಟು ಸಿ ಆಗುತ್ತೆ, ಜಿ ಆಫ್ ಥೀಟಾ ಡಿ ಥೀಟಾ. ಈಗ ಅವ್ರು ಕೊಟ್ಬಿಟ್ಟಿದ್ದಾರೆ ಎಫ್ ಅನ್ನೋದು ಏನಾಗಿದೆ ಅಂತೆ, ಆಡ್ ಫಂಕ್ಷನ್, ಜಿ ಅನ್ನೋದು ಏನಾಗಿದೆ, ಆಡ್ ಫಂಕ್ಷನ್. ಇವಾಗ ಇಲ್ಲಿ ಏನಾಗುತ್ತೆ ನೋಡಿ 1/2 ಎಫ್ ಆಫ್ ಮೈನಸ್ ಸಿ, ಆಡ್ ಫಂಕ್ಷನ್ ಆಗಿರೋದು ಏನಾಗ್ಬಿಡುತ್ತೆ ಹೇಳಿ, ಎಫ್ ಆಫ್ ಮೈನಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಸಿ ಆಗುತ್ತೆ. ಸೊ ಇವಾಗ ಇಲ್ಲಿ ಬರೀಬಹುದು ನಾನು ಮೈನಸ್ ಎಫ್ ಆಫ್ ಸಿ ಅಂತ, ಪ್ಲಸ್ ಇಲ್ಲೇನಿದೆ ನೋಡಿ ಎಫ್ ಆಫ್ ಸಿ ಇದೆ, ಪ್ಲಸ್ 1/2 ಸಿ. ಇವಾಗ ಇಂಟಿಗ್ರೇಷನ್ ಫಾರ್ಮುಲಾ ಇದೆ ಗೊತ್ತಾ ನಿಮಗೆ, -a to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇರುತ್ತೆ ಅನ್ಕೊಡಿ ಓಕೆನಾ. ಈಕ್ವಲ್ ಟು ನಮಗೆ 2 ಕೇಸ್ ಬರುತ್ತೆ, 2 ಟೈಮ್ಸ್ ಇಂಟಿಗ್ರೇಷನ್ 0 to a ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಫ್ ಎಫ್ ಈಸ್ ಈವನ್ ಫಂಕ್ಷನ್, 0 ಇಫ್ ಎಫ್ ಈಸ್ ಆಡ್ ಫಂಕ್ಷನ್. ಸೊ ಇಲ್ಲಿ ಏನಾಗ್ಬಿಟ್ಟಿದೆ, ಜಿ ಅನ್ನೋದು ಏನಾಗ್ಬಿಟ್ಟಿದೆ ಹೇಳಿ, ಆಡ್ ಫಂಕ್ಷನ್ ಆಗಿದೆ. ಸೊ ಹಾಗಾಗಿ ಇಂಟಿಗ್ರೇಷನ್ -a to a ಏನಾಗ್ಬಿಡುತ್ತೆ ಹೇಳಿ, ಆಡ್ ಫಂಕ್ಷನ್ ಅಂತ 0 ಆಗ್ಬಿಡುತ್ತೆ. ಈ ಇಂಟಿಗ್ರೇಷನ್ ನೋಡಿ ಏನಾಗ್ಬಿಡುತ್ತೆ ಹೇಳಿ, ಇಲ್ಲಿ 0 ಆಗ್ಬಿಡುತ್ತೆ. ಇವಾಗ ಏನಾಗುತ್ತೆ ನೋಡಿ 1/2, ಸೊ ಗೆಟ್ ಕ್ಯಾನ್ಸಲ್, ಇಲ್ಲಿ ಏನಾಗ್ತಿದೆ 0 ಪ್ಲಸ್ ಇಲ್ಲಿ 1/2 ಸಿ ಇಂಟು 0, ಸೊ 0 + 0 0 ಆಗ್ತಿದೆ. ಸೊ ಹಾಗೆ ಆಪ್ಷನ್ 3 ಕರೆಕ್ಟ್. ಈ ತರನಾದ್ರೂ ಮಾಡ್ಬೋದು, ಇಲ್ಲ ಡೈರೆಕ್ಟ್ ಆಗಿ ಈ ತರನಾದ್ರೂ ಮಾಡ್ಬೋದು ಓಕೆನಾ. ಓಕೆ, ನೆಕ್ಸ್ಟ್ ಇದು ಟಿ ಆಕ್ಚುಲಿ, ಯು ಆಫ್ ಎಕ್ಸ್ ಕಾಮ 0 ಈಕ್ವಲ್ ಟು ಟಿ, ಯು ಟಿ ಆಫ್ ಎಕ್ಸ್ ಕಾಮ 0 ಈಕ್ವಲ್ ಟು 1. ಓಕೆ, ಇದು ಯಾವ್ದು ಇಕ್ವೇಶನ್, ಇದು ವೇವ್ ಇಕ್ವೇಶನ್ ಓಕೆನಾ. ಇವಾಗ ಏನಾಗುತ್ತೆ ಸೊಲ್ಯೂಷನ್, ಯು ಆಫ್ ಎಕ್ಸ್ ಕಾಮ ಟಿ ಈಕ್ವಲ್ ಟು 1/2 ಎಫ್ ಆಫ್ ಎಕ್ಸ್ ಮೈನಸ್ ಸಿ ಟಿ ಪ್ಲಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಟಿ ಪ್ಲಸ್ 1/2 ಸಿ ಇಂಟಿಗ್ರೇಷನ್ ಎಕ್ಸ್ ಮೈನಸ್ ಸಿ ಟಿ ಟು ಎಕ್ಸ್ ಪ್ಲಸ್ ಸಿ ಟಿ ಜಿ ಆಫ್ ಥೀಟಾ ಡಿ ಥೀಟಾ ಅಲ್ವಾ. ಇಲ್ಲಿ ಯು ಆಫ್ ಎಕ್ಸ್ ಕಾಮ 0 ಏನ್ ಕೊಟ್ಟಿದಾರಲ್ಲ, ಅದು ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಏನ್ ಕೊಟ್ಟಿದ್ದಾರೆ, ಎಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಡಿಫ್ರೆನ್ಶಿಯೇಟ್ ಮಾಡಿ ಏನ್ ಕೊಟ್ಟಿರ್ತಾರಲ್ಲ, ಅದೇನು ಜಿ ಆಫ್ ಎಕ್ಸ್, ದಟ್ ಈಸ್ 1 ಕರೆಕ್ಟ್ ಅಲ್ವಾ. ಇವಾಗ ನಮ್ಗೆ ಏನ್ ಕಂಡುಹಿಡಿಯಬೇಕು, ಯು ಆಫ್ 2, 2 ಕಂಡುಹಿಡಿಯಬೇಕು. ಇಲ್ಲಿ ಈ ಫಾರ್ಮುಲಾ ಕೊಟ್ಬಿಡಿ, ಯು ಆಫ್ 2, 2 ಈಕ್ವಲ್ ಟು 1/2, ಸೊ ಎಫ್ ಆಫ್ 2 ಮೈನಸ್ ಇಲ್ಲಿ ನೋಡಿ ಸಿ ಅಂತಂದ್ರೆ ಸಿ ಸ್ಕ್ವೇರ್ ಇಲ್ಲಿದೆ,
ಸಿ ಸ್ಕ್ವೇರ್ ಈಕ್ವಲ್ ಟು 1 ಆಗುತ್ತೆ, ಪಾಸಿಟಿವ್ ತಗೋಬೇಕು, ದಟ್ ಈಸ್ ಸಿ ಈಕ್ವಲ್ ಟು 1. ಇಲ್ಲಿ ಏನಾಗ್ಬಿಡುತ್ತೆ 2 - 2 ಪ್ಲಸ್ ಎಫ್ ಆಫ್ ಎಕ್ಸ್ 2 ಪ್ಲಸ್ plus ಸಿ ಟಿ ಇದೆ, 2 + 2 ಆಗುತ್ತೆ. ಓಕೆನಾ, ಪ್ಲಸ್ 1/2 ಸಿ ಅಂದ್ರೆ ಏನಿದೆ 1 ಇದೆ, ಇಂಟಿಗ್ರೇಷನ್ ಇಲ್ಲಿ 0 to 2 + 2 4 ಆಗುತ್ತೆ. ಸೊ ಜಿ ಆಫ್ ಥೀಟಾ ಏನಾಗುತ್ತೆ, ಎಫ್ ಆಫ್ ಎಕ್ಸ್, ಜಿ ಆಫ್ ಎಕ್ಸ್ ಏನಿದೆ 1 ಇದೆ, ಜಿ ಆಫ್ ಥೀಟಾ 1 ಆಗುತ್ತೆ, ದಟ್ ಈಸ್ 1 × ಡಿ ಥೀಟಾ. ಇವಾಗ ಏನಾಗುತ್ತೆ 1/2 ಎಫ್ ಆಫ್ 0 ಪ್ಲಸ್ ಎಫ್ ಆಫ್ 4 ಪ್ಲಸ್ 1/2 ಇಲ್ಲಿ ಥೀಟಾ, ಇಂಟಿಗ್ರೇಷನ್ ಆಫ್ ಡಿ ಥೀಟಾ ಏನಾಗುತ್ತೆ, ಥೀಟಾ ಆಗುತ್ತೆ 0 to 4. ಇವಾಗ ಏನಾಗುತ್ತೆ ಇಲ್ಲಿ 1/2 ಎಫ್ ಆಫ್ 0, ಎಫ್ ಆಫ್ ಎಕ್ಸ್ ಏನಿದೆ ಎಕ್ಸ್ ಇದೆ, ಎಫ್ ಆಫ್ 0 ಏನಾಗುತ್ತೆ 0 0 ಪ್ಲಸ್ ಎಫ್ ಆಫ್ ಎಕ್ಸ್ ಎಕ್ಸ್ ಇದೆ, ಎಫ್ ಆಫ್ 4 ಏನಾಗುತ್ತೆ, ಸೊ 4 ಆಗುತ್ತೆ. ಇಲ್ಲಿ ಪ್ಲಸ್ 1/2, ಸೊ ಥೀಟಾ ಇಲ್ಲಿ ಏನಾಗ್ಬಿಡುತ್ತೆ 4 - 0, 1/2 × 4 ಪ್ಲಸ್ 1/2 × 4, 2 times 1/2 × 4, 2 to get cancel, ಏನ್ ಬರ್ತಿದೆ ನೋಡಿ 4 ಬರ್ತಿದೆ. 4 option ಸೊ 3. ಆಪ್ಷನ್ 3. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಏನ್ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ ಯೂನಿಟ್ ಡಿಸ್ಕ್. ಇದು ಕರೆಕ್ಟಾ, x² + y² < 1 ಯೂನಿಟ್ ಡಿಸ್ಕ್ ಇನ್ R2 ಅಲ್ವಾ, XY ಪ್ಲೇನ್ ಅಲ್ಲಿ ಯೂನಿಟ್ ಡಿಸ್ಕ್. ಬಿ ದ ಯೂನಿಟ್ ಡಿಸ್ಕ್ ಇನ್ R2 ವಿತ್ ಬೌಂಡ್ರಿ ಗೊತ್ತಿದೆ ನಿಮಗೆ. ಸೊ ಡೆಲ್ ಏನಂತ ತಗೊಳ್ತೀರಾ ನೀವು, ಅದು omega ಒಮೆಗಾ ಅಂತ ತಗೊಳ್ತೀರಾ. ಓಕೆ, ಸೊ ಡೆಲ್ ಒಮೆಗಾ. ಓಕೆನಾ. ಸೊ ಬೌಂಡ್ರಿ ಅಂದ್ರೆ ಏನಂದ್ರೆ ನೋಡಿ, ಇವಾಗ ಓಪನ್ ಡಿಸ್ಕ್ ಹಿಂಗಿರುತ್ತೆ, ಇದು ಓಪನ್ ಡಿಸ್ಕ್, ಯೂನಿಟ್ ಡಿಸ್ಕ್ ಅಂದ್ರೆ ವಿತ್ ರೇಡಿಯಸ್ 1. ಸೊ ಬೌಂಡ್ರಿ ಅಂದ್ರೆ ಇಲ್ಲಿದೆ ನೋಡಿ, ನಾನು ಏನ್ ಬರ್ಕೊಂಡಲ್ಲ, ದಟ್ ಈಸ್ ಬೌಂಡ್ರಿ. ಅಂದ್ರೆ ಏನಾಗ್ಬಿಡುತ್ತೆ x² + y² = 1, ಅದು ಬೌಂಡ್ರಿ ಅಲ್ವಾ. yes ಈ ತರ ಕೊಟ್ಟಿದ್ದಾರೆ. ಇಫ್ u of x, b is the solution of the Dirichlet problem uxx plus uyy = 0 in omega u of x, y = 1 - 2y² ಕೊಟ್ಟಿದ್ದಾರೆ. ಆನ್ ಬೌಂಡ್ರಿ ಮೇಲೆ ಕೊಟ್ಟಿರ್ತಾರೆ ಈ ಕಂಡೀಷನ್. ಓಕೆನಾ. ಸೊ ದೆನ್ u of 1/2, 0 ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ. ಇವಾಗ ನೋಡಿ ಏನ್ ಮಾಡ್ತೀರಾ ಅಂದ್ರೆ, ಇದು ಪೋಲಾರ್ ಫಾರ್ಮಿಗೆ ತಗೊಂಡ್ಬಿಡ್ತೀನಿ ನಾನು ಇವಾಗ. ಓಕೆನಾ. ಇದೇನ್ ಕೊಟ್ಟಿದ್ದಾರೆ, ಇದು ಲ್ಯಾಪ್ಲಾಸ್ ಇಕ್ವೇಶನ್, ಅದನ್ನ ಏನ್ ಮಾಡ್ತೀವಿ ಪೋಲಾರ್ ಫಾರ್ಮಿಗೆ ಕನ್ವರ್ಟ್ ಮಾಡ್ತೀವಿ. ಪೋಲಾರ್ ಫಾರ್ಮಿಗೆ ಕನ್ವರ್ಟ್ ಮಾಡಿದ್ರೆ x = r cos θ ತಗೋಬೇಕು, y = r sin θ ತಗೋಬೇಕು. ಇವಾಗ ಈ ಪ್ರಾಬ್ಲಮ್ ಏನ್ ಕನ್ವರ್ಟ್ ಆಗುತ್ತೆ ಯಾವ ತರ ಅಂತಂದ್ರೆ, ಇಲ್ಲಿ ನೋಡಿ, ನಾನು ನಿನ್ನೆ ನಿಮ್ಗೆ ಹೇಳಿದೆ u(r(r) + 1/r ur + 1/r² u θ = 0 ಆಗುತ್ತೆ. ಸೊ ನೆಕ್ಸ್ಟ್ r ಇದೆ ನೋಡಿ, 0 < r < a. ಓಕೆನಾ, 0 r < a ಆಗುತ್ತೆ. ಇಲ್ಲಿ x² + y² ಏನಾಗುತ್ತೆ, ಇಲ್ಲಿ ಸಾಲ್ವ್ ಮಾಡಿದ್ರೆ r² ಆಗುತ್ತೆ. ಇಲ್ಲಿ ಏನಾಗ್ಬಿಡುತ್ತೆ ಹೇಳಿ, r² < 1 ಆಗುತ್ತೆ. ಸೊ r < 1 ಆಗುತ್ತೆ, ಕರೆಕ್ಟ್ ಅಲ್ವಾ, r < 1. ಸೊ r < 1 ಅಂದ್ರೆ ಇವಾಗ a = ಏನಾಗ್ಬಿಡುತ್ತೆ, ಡೈರೆಕ್ಟ್ ಆಗಿ 1 ಆಗ್ತಿದೆ, ಕರೆಕ್ಟ್ ಅಲ್ವಾ. ನೆಕ್ಸ್ಟ್ ಥೀಟಾ ಏನಾಗಿರುತ್ತೆ ಹೇಳಿ, 0 < r = θ ≤ 2π ಆಗಿರುತ್ತೆ, ಕರೆಕ್ಟ್ ಅಲ್ವಾ. ನೆಕ್ಸ್ಟ್ ಇವಾಗ x = r cos θ, y = r sin θ ತಗೊಂಡಿದ್ದಕ್ಕೆ ಈ ಈಕ್ವೇಶನ್ ಬಂತು, ಇಂಟೀರಿಯರ್ ಫಾರ್ಮ್ ಬರ್ತಿದೆ. ಇಲ್ಲಿ u of x, y = 1 - 2y² ಏನಾಗ್ಬಿಡುತ್ತೆ ಅಂದ್ರೆ u of r, θ ಆಗುತ್ತೆ = 1 - 2. y ಅಂದ್ರೆ ಏನ್ ತಗೊಂಡಿದ್ದೀನಿ ನಾನು, r sin θ ತಗೊಂಡಿದ್ದೀನಿ. ಅವಾಗ ಏನಾಗುತ್ತೆ ಇಲ್ಲಿ r² sin² θ ಆಯ್ತು. ಓಕೆನಾ. ಸೊ ಈ ಕಂಡೀಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ ಆನ್ ಬೌಂಡ್ರಿ. ಓಕೆ ಓಕೆನಾ. ಸೊ u of r, θ = 1 - 2 r² sin² θ ಬರ್ತಿದೆ. ಓಕೆ, ಇವಾಗ ಏನ್ ಮಾಡ್ಬೋದು, ಈ ಕಂಡೀಷನ್ ಇಲ್ಲಿದೆ ಅಲ್ವಾ. ಬಟ್ ಇದು ಏನಂತಂದ್ರೆ, ಇದು x, 0, y ಇರ್ಬೇಕು ಅನ್ಸುತ್ತೆ ಇದು. ಓಕೆ, ಇರ್ಲಿ. 1/2, 0 ಆಗ್ಬಿಡುತ್ತಲ್ಲಪ್ಪ, ಇದು ಡೈರೆಕ್ಟ್ ಆಗಿ ತೊಗೊಳಕ್ ಬರಲ್ಲ. (1 - r² sin² θ). ಓಕೆ, ಇಲ್ಲೊಂದು ಕೆಲಸ ಮಾಡಿ ನೋಡಿ, r = 1 ಅಂತ ತಗೋಬೇಕು ನೀವು ಇಲ್ಲಿ. ಸೊ ರೇಡಿಯಸ್ 1 ಅಂತ ಇರೋದ್ರಿಂದ ಇಲ್ಲಿ ಏನಾಗುತ್ತೆ, ಇವಾಗ u of 1, θ ಏನಾಗುತ್ತೆ ಹೇಳಿ, 1 - 2 sin² θ ಆಗುತ್ತಲ್ವಾ. ಹಾ, ಇದು ತಗೊಂಡ್ಲಿ, ಈ ಕಂಡೀಷನ್ ತಗೊಂಡು ಇವಾಗ ಇಲ್ಲಿ ಸೊಲ್ಯೂಷನ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ, ಇದು ಇಂಟೀರಿಯರ್ ಫಾರ್ಮ್ಗೆ u of r, θ = a0/2 plus summation n = 1 to ∞ r/a whole power n
ಎ ಎನ್ AN ಕಾಸ್ cos ಎನ್ N ಥೀಟಾ ಪ್ಲಸ್ ಬಿ ಎನ್ ಸೈನ್ BN ಎನ್ ಥೀಟಾ. ಓಕೆನಾ, ಇದು ಫಾರ್ಮುಲಾ. ಇವಾಗ ಯು ಆಫ್ 1, ಥೀಟಾ ಕೊಟ್ರೆ ಏನ್ ಬರ್ತಿದೆ ನೋಡಿ, 1, ಥೀಟಾ ಈಕ್ವಲ್ ಟು a0/2 ಪ್ಲಸ್ ಅಂದ್ರೆ ಈಗ ಆರ್ ಈಕ್ವಲ್ ಟು 1 ತಗೊಂಡೆ ಸಮೇಶನ್ ಇಲ್ಲಿ n ಈಕ್ವಲ್ ಟು 1 to ಇನ್ಫಿನಿಟಿ. ಸೊ ಆರ್ ಈಕ್ವಲ್ ಟು 1 ಇದೆ, ಇಲ್ಲಿ 1, ಎ ಈಕ್ವಲ್ ಟು 1 ಇದೆ. ಸೊ 1/1 ಏನಾಗ್ಬಿಡುತ್ತೆ, 1 ಆಗುತ್ತೆ. ಏನ್ ಉಳ್ಕೊಳ್ಳುತ್ತೆ, ಎ ಎನ್ ಕಾಸ್ ಎನ್ ಥೀಟಾ plus ಪ್ಲಸ್ BN ಬಿ ಎನ್ theta. ಸೈನ್ ಎನ್ ಥೀಟಾ ಉಳ್ಕೊಳ್ತು. ಸೊ ಏನ್ ಕೊಟ್ಟಿದ್ರೆ ಕಂಡೀಷನ್, 1 - 2 sin ಸ್ಕ್ವೇರ್ ಥೀಟಾ ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ಇವಾಗ ಇಲ್ಲಿ ಏನಾಗ್ಬಿಡುತ್ತೆ, ಕೋಎಫಿಷಿಯಂಟ್ಸ್ a0/2 ಏನಾಗುತ್ತೆ, a0/2 ಈಕ್ವಲ್ ಟು 1 ಆಗುತ್ತೆ. Yes. ನೆಕ್ಸ್ಟ್ ಇಲ್ಲಿ ನೋಡಿ, Sin square theta. 1 - 2 sin ಸ್ಕ್ವೇರ್ ಥೀಟಾ ಇದೆನಾ? ಓಕೆ, 1 ಇವಾಗ ಇದೇನ್ ಮಾಡ್ಬೋದು ಅಂದ್ರೆ ಇಲ್ಲಿ ನೋಡಿ, 1 minus - 2 sin ಸ್ಕ್ವೇರ್ ಥೀಟಾ ಬದಲು ಏನ್ ಬರಿಬೋದು ನಾನು, 1 - cos 2 ಥೀಟಾ ಡಿವೈಡೆಡ್ ಬೈ 2 ಅಂತ ಬರಿಬೋದು. 2 to get cancel, 1 - 1 plus cos 2 ಥೀಟಾ ಗೆಟ್ ಕ್ಯಾನ್ಸಲ್. ಇನ್ನೇನ್ ಬರ್ತಿದೆ ನೋಡಿ, cos 2 ಥೀಟಾ ಬರ್ತಿದೆ. ಇದು ಸಾಲ್ವ್ ಮಾಡಿದ್ರೆ cos 2 ಥೀಟಾ ಬರುತ್ತಲ್ವಾ? Yes, sir. ಅಥವಾ ಡೈರೆಕ್ಟ್ ಫಾರ್ಮುಲಾ ಇದೆ, cos 2 ಥೀಟಾ ಈಕ್ವಲ್ ಟು cos ಸ್ಕ್ವೇರ್ ಥೀಟಾ ಮೈನಸ್ sin ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 - 2 sin ಸ್ಕ್ವೇರ್ ಥೀಟಾ ಈಕ್ವಲ್ ಟು 2 cos ಸ್ಕ್ವೇರ್ ಥೀಟಾ ಮೈನಸ್ 1. ಈ ತರ ಇದೆ ಅಲ್ವಾ ಒಂದು ರಿಸಲ್ಟ್. ಅದ್ರ ಪ್ರಕಾರ Yes. ಏನಾಗ್ಬಿಡುತ್ತೆ, cos 2 ಥೀಟಾ ಆಗ್ಬಿಡುತ್ತೆ ಇದು. ಸೊ cos 2 ಥೀಟಾ ಆಗ್ತಿರೋದ್ರಿಂದ ಇಲ್ಲಿ ನೋಡಿ, ಬಿ ಎನ್ ಕೋಎಫಿಷಿಯಂಟ್ sin n ಥೀಟಾ ಇದೆ, ಅಂದ್ರೆ ಈ ಕಡೆ ಸೈನ್ ಬರ್ತಿಲ್ಲ ನಮ್ಗೆ, ಬರೀ ಕಾಸ್ ಬರ್ತಿದೆ. ಹಾಗಾಗಿ ಬಿ ಎನ್ ಏನಾಗುತ್ತೆ, ಪೂರ್ತಿ 0 ಆಗ್ಬಿಡುತ್ತೆ. ಬಿ ಎನ್ ಏನಾಗ್ಬಿಡುತ್ತೆ ಹೇಳಿ, ಪೂರ್ತಿ 0 ಆಗ್ಬಿಡುತ್ತೆ. ನೆಕ್ಸ್ಟ್, ಸೊ ಎ ಎನ್ ಕಾಸ್ ಎನ್ ಥೀಟಾ ಇದೆ, ಇಲ್ಲಿ ನೋಡಿ 2 ಇದೆ, 2 ಥೀಟಾ ಇದೆ ಅಲ್ವಾ? ಸೊ ಆಗ ಏನಾಗ್ಬಿಡುತ್ತೆ ಅಂದ್ರೆ ಫಸ್ಟ್ ಇಲ್ಲಿ ನೋಡಿ 1 ಕೊಡ್ತೀರಾ, ಇಲ್ಲಿ a1 ಕಾಸ್ ಥೀಟಾ ಬರುತ್ತೆ, ಪ್ಲಸ್ 2 ಕೊಟ್ಟಾಗ a2 ಕಾಸ್ 2 ಥೀಟಾ ಬರುತ್ತೆ. ಬಟ್ ಇಲ್ಲಿ ರೈಟ್ ಅಲ್ಲಿ ಏನಿದೆ, ಕಾಸ್ 2 ಥೀಟಾ ಇದೆ. ಇಲ್ಲಿ ಕಂಪೇರ್ ಮಾಡಿದ್ರೆ a2 ಏನಾಗ್ಬಿಡುತ್ತೆ ಹೇಳಿ, ಕೋಎಫಿಷಿಯಂಟ್ 1 ಆಗುತ್ತೆ. ಇನ್ ಮಿಕ್ಕಿದೆಲ್ಲ 0 ಆಗ್ಬಿಡುತ್ತೆ. ಅಂದ್ರೆ ಇವಾಗ ಇಲ್ಲಿ ಏನಾಗ್ಬಿಡುತ್ತೆ, a2 ಈಕ್ವಲ್ ಟು 1 ಆಗುತ್ತೆ. ಕರೆಕ್ಟ್ ಅಲ್ವಾ? ಇಷ್ಟು ಬರ್ತಿದೆ. ಈ 0 ಇರೋದೆಲ್ಲ ಬಿಟ್ಬಿಡಿ. ಇವಾಗ ಏನಾಗ್ಬಿಡುತ್ತೆ, ಇಲ್ಲಿ a2 ಓಕೆ, a2/2 ಈಕ್ವಲ್ ಟು 1 ಇದೆ. ಇಲ್ಲಿ ತಗೊಂಡು ಹೋಗ್ಬಿಟ್ಟು ಈ ಫಾರ್ಮುಲಾ ಇದೆ ನೋಡಿ, ರಿಯಲ್ ಫಾರ್ಮುಲಾ ಇಲ್ಲಿದೆ ನೋಡಿ, ಅಲ್ಲಿ ಕೊಡಿ. ಅವಾಗ ಏನಾಗುತ್ತೆ, ಯು ಆಫ್ ಆರ್ ಕಾಮ ಥೀಟಾ ಈಕ್ವಲ್ ಟು a0/2 ಏನಿದೆ, 1 ಇದೆ ಅಲ್ವಾ? ಪ್ಲಸ್ ಇವಾಗ ಇಲ್ಲಿ ಸಮೇಶನ್ n ಈಕ್ವಲ್ ಟು 1 ತಗೊಂಡ್ರೆ ನೀವು ಇಲ್ಲಿ a1 ಬರುತ್ತೆ. ಬಟ್ ಅಲ್ಲಿ ಏನಾಗಿದೆ ನೋಡಿ, a2 ಮಾತ್ರ ನಾನ್ 0 ಇದೆ, ಇನ್ ಮಿಕ್ಕಿದೆಲ್ಲ 0. ಸೊ ಹಾಗಾಗಿ a2 ಕೊಡಿ. ಅವಾಗ ಏನಾಗುತ್ತೆ ಹೇಳಿ, ಪ್ಲಸ್ ಆರ್ ಬೈ ಎ ಅಂದ್ರೆ ಏನು, 1 ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಇಲ್ಲಿ ಇಂಟು a2 ಕಾಸ್ 2 ಥೀಟಾ. ಇವಾಗ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, ಆರ್ ಕಾಮ ಥೀಟಾ ಈಕ್ವಲ್ ಟು 1 ಪ್ಲಸ್ ಆರ್ ಸ್ಕ್ವೇರ್ ಆಗುತ್ತೆ. ನೋ ನೋ, ಇಲ್ಲಿ ತಗೋಬೇಕಾದ್ರೆ ನೀವು ಬೌಂಡ್ರಿ ಕಂಡೀಷನ್ಗೆ ಆರ್ ಈಕ್ವಲ್ ಟು 1 ತಗೋಬೇಕು, ಈ ಬೌಂಡ್ರಿ ಕಂಡೀಷನ್ ಕಂಡು ಹಿಡ್ಕೊಳ್ಳೋಕೆ. ಓಕೆನಾ? ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಇವಾಗ ಆರ್ ಸ್ಕ್ವೇರ್, a2 ಅಂದ್ರೆ ಏನಿದೆ, 1 ಇದೆ. ನೆಕ್ಸ್ಟ್ ಇಲ್ಲಿ ಕಾಸ್ 2 ಥೀಟಾ. ಸೊ ಏನ್ ಬರ್ತಿದೆ ನಮಗೆ, 1 ಪ್ಲಸ್ ಆರ್ ಸ್ಕ್ವೇರ್ ಕಾಸ್ 2 ಥೀಟಾ ಬರ್ತಿದೆ ಅಲ್ವಾ? ಇದು ಇವಾಗ ಸೊಲ್ಯೂಷನ್. ಈ ಸೊಲ್ಯೂಷನ್ಗೆ ನಮ್ಗೆ ಏನ್ ಕಂಡುಹಿಡಿಬೇಕಂತೆ, ಯು ಆಫ್ 1/2 0 ಕಂಡು ಹಿಡ್ಕೊಳ್ಳಿ. ಯು ಆಫ್ 1/2 0 ಈಕ್ವಲ್ ಟು ಆರ್ ಅಂದ್ರೆ 1/2, ಥೀಟಾ ಅಂದ್ರೆ 0. ಇಲ್ಲಿ ಏನಾಗ್ಬಿಡುತ್ತೆ, 1 ಪ್ಲಸ್ ಆರ್ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ, 1/4 ಕಾಸ್ 2 0. ಇವಾಗ ಇಲ್ಲಿ ಏನಾಗುತ್ತೆ, 1 ಪ್ಲಸ್ 1/4 ಆಗುತ್ತೆ. ಸೊ 5/4. ಇಲ್ಲ, ಇದು ಮೋಸ್ಟ್ಲಿ ಪ್ರಾಬ್ಲಮ್ ರಾಂಗ್ ಇದೆ. ಯಾವುದು, a0 0 ಬರುತ್ತಲ್ಲ ಸರ್ ಅಲ್ಲಿ? ಓ ಹೌದಲ್ವಾ? Yes sir. cos 2 theta ಇರ್ತದೆ ಸರ್ ಓನ್ಲಿ. a2 1 0 ಅಲ್ಲೇ ಹೇಳ್ಬಿಡ್ಬೇಕು ನೀವು, ಸುಮ್ಮನೆ ಟೈಮ್ ವೇಸ್ಟ್. a0 ಏನಾಗುತ್ತೆ ಹೇಳಿ, 0 ಅಲ್ವಾ? ಇದು 0, ಇದು 0, ಇದು 0, ಇದು 0. ಏನ್ ಬರ್ತಿದೆ ಹಂಗಾರೆ ಇವಾಗ, 1/4 ಬರ್ತಿದೆ. ಓಕೆ, ಇಲ್ಲಿ ಚೆಕ್ ಮಾಡ್ಬೇಕಿದೆ ಆಕ್ಚುಲಿ, ಇದು ಇಲ್ಲಿ ಸ್ವಲ್ಪ ಇಲ್ಲಿ ನೋಡ್ಬೇಕಿದ್ದು. ಓಕೆನಾ? ಈ ಕಂಡೀಷನ್ ಡೌಟ್ ಬರ್ತಿದೆ ನನಗೆ, ಅದು ಚೆಕ್ ಮಾಡಿ ಗ್ರೂಪ್ ಅಲ್ಲಿ ಸೆಂಡ್ ಮಾಡ್ತೀನಿ. ಓಕೆನಾ? ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಇದು ಸೇಮ್ ಅದೇ ಪ್ರಾಬ್ಲಮ್. ಇದು ಏನ್ ಕೊಟ್ಟಿದ್ದಾರೆ, ಸೇಮ್ ಪೋಲಾರ್ ಫಾರ್ಮ್ ಕೊಟ್ಟಿದಾರಲ್ವಾ, ಇದು ಕರೆಕ್ಟ್ ಅಲ್ವಾ? ಇದು ಕೂಡ ಸೇಮ್ ನೋಡಿ. ಯಾವ ತರ ಹೇಳಿ, ಯು ಆಫ್ ಆರ್ ಕಾಮ ಥೀಟಾ ಈಕ್ವಲ್ ಟು ಸಮೇಶನ್ ಫಸ್ಟ್ a0/2 ಅಲ್ವಾ, a0/2 ಪ್ಲಸ್ ಸಮೇಶನ್ n ಈಕ್ವಲ್ ಟು 1 to ಇನ್ಫಿನಿಟಿ ಆರ್ ಬೈ ಎ ಹೋಲ್ ಪವರ್ n an cos n ಥೀಟಾ ಪ್ಲಸ್ bn sin n ಥೀಟಾ. ಕರೆಕ್ಟ್ ಅಲ್ವಾ? ಇವಾಗ ಸೊ 0 ಲೆಸ್ ದೆನ್ ಎ, ಸೊ ಎ ಈಕ್ವಲ್ ಟು 2 ಅಂತ. ಓಕೆನಾ? ಇವಾಗ ಇಲ್ಲಿ ಕಂಡೀಷನ್ ಕೊಟ್ಟಿದ್ದಾರೆ ನೋಡಿ, ಅದನ್ನ ಅಪ್ಲೈ ಮಾಡಿ. ಯು ಆಫ್
2 comma theta equal to cos square theta. a naught by 2 plus summation n equal to 1 to infinity. ಸೊ ಆರ್ ಅಂದ್ರೆ ಏನ್ ತಗೊಂಡಿದೀವಿ ನಾವು ಇವಾಗ ಈ ಕಂಡೀಷನ್ಗೋಸ್ಕರ 2 ತಗೊಂಡಿದೀವಿ. 2 by ಸೊ ಎ ಅಂದ್ರೆ ಏನಿದೆ ನೋಡಿ 2 ಇದೆ, ದಟ್ ಈಸ್ 2 ಹೋಲ್ ಪವರ್ n. ಸೊ ನೆಕ್ಸ್ಟ್ ಇಲ್ಲಿ ಎ ಎನ್ ಕಾಸ್ ಎನ್ ಥೀಟಾ ಪ್ಲಸ್ ಬಿ ಎನ್ ಸೈನ್ ಎನ್ ಥೀಟಾ ಹಂಗೆ ಬರ್ಕೊಳ್ತೀರಾ ಈಕ್ವಲ್ ಟು ಯು ಆಫ್ 2 comma theta ಅಂದ್ರೆ ಏನು ಕಾಸ್ ಸ್ಕ್ವೇರ್ ಥೀಟಾ. Cos square 2 to get cancel ಇನ್ನೇನ್ ಬಂತು ಹಂಗಾರೆ ಇಲ್ಲಿ ನೋಡಿ ಕಾಸ್ ಸ್ಕ್ವೇರ್ ಥೀಟಾ ಏನಂತ ಬರಿಬಹುದು ಅಂದ್ರೆ ನಾವು cos 2 1 theta ಪ್ಲಸ್ ಕಾಸ್ 2 ಥೀಟಾ ಡಿವೈಡೆಡ್ ಬೈ 2 ಅಂತ ಬರಿಬಹುದು. ಅವಾಗ ಏನಾಗುತ್ತೆ 1/2 ಪ್ಲಸ್ 1/2 ಕಾಸ್ 2 ಥೀಟಾ ಕರೆಕ್ಟ್ ಅಲ್ವಾ? Yes sir. ಇವಾಗ ಇಲ್ಲಿ ನೋಡಿ A naught to 1 a naught by 2 ಏನಾಗುತ್ತೆ a naught by 2 equal to 1/2 ಆಗುತ್ತೆ. ನೆಕ್ಸ್ಟ್ ಕಾಸ್ 2 ಥೀಟಾ ಇದೆ ಇಲ್ಲಿ ನೋಡಿ ಬಿ ಎನ್ ಸೈನ್ ಎನ್ ಥೀಟಾ ಇದೆ. ಸೊ ಡೈರೆಕ್ಟ್ ಏನಾಗ್ಬಿಡುತ್ತೆ ಇಲ್ಲಿ ಬಿ ಎನ್ ಅಂದ್ರೆ ಸೈನ್ ಥೀಟಾ ಕೋಎಫಿಷಿಯಂಟ್ಸ್ ಯಾವ್ದಿಲ್ಲ, ಬಿ ಎನ್ ಈಕ್ವಲ್ ಟು 0 ಪೂರ್ತಿ. ನೆಕ್ಸ್ಟ್ ಎ ಒನ್ ಕಾಸ್ ಥೀಟಾ ಆಗುತ್ತೆ 1 ಕೊಟ್ರೆ, ಎನ್ ಈಕ್ವಲ್ ಟು 1 ಕೊಟ್ರೆ ಎ ಒನ್ ಕಾಸ್ ಥೀಟಾ ಆಗುತ್ತೆ. ಬಟ್ ಇಲ್ಲಿ ಇಲ್ಲ, ಇಲ್ಲಿ ಕಾಸ್ ಥೀಟಾ ಯಾವ್ದಿಲ್ಲ. ಎ ಟು ಕಾಸ್ 2 ಥೀಟಾ ಆಗುತ್ತೆ. ಕಾಸ್ 2 ಥೀಟಾ ಡೈರೆಕ್ಟ್ ಏನಾಗ್ಬಿಡುತ್ತೆ ಹೇಳಿ ಎ ಟು ಈಕ್ವಲ್ ಟು 1/2 ಕರೆಕ್ಟ್ ಅಲ್ವಾ? ಇನ್ ಮಿಕ್ಕಿದೆಲ್ಲ 0. ಅರ್ಥ ಆಯ್ತಾ? Yes sir. ಇವಾಗ ಇದನ್ನ ತಗೊಂಡು ಹೋಗ್ಬಿಟ್ಟು ಇಲ್ಲಿದೆ ನೋಡಿ ಫಾರ್ಮುಲಾ ಅಲ್ಲಿ ಕೊಡಿ. ಅವಾಗ ಏನಾಗುತ್ತೆ ಯು ಆಫ್ ಆರ್ ಕಾಮಾ ಥೀಟಾ ಈಕ್ವಲ್ ಟು ಎ ನಾಟ್ ಬೈ 2 ಏನ್ ಬಂದಿದೆ 1/2 ಬಂದಿದೆ Yes sir. ಅಲ್ವಾ? Yes sir. ಪ್ಲಸ್ ನೋಡಿ ಇವಾಗ ಎನ್ ಈಕ್ವಲ್ ಟು 1 ತಗೊಳ್ತೀರಾ. ಎನ್ ಈಕ್ವಲ್ ಟು 1 ತಗೊಂಡ್ರೆ ಇಲ್ಲಿ ಏನಾಗುತ್ತೆ ಎ 1 ಬರುತ್ತೆ. ಬಟ್ ಎ 1 ಅಂದ್ರೆ 0 ಇದೆ. R ಇಲ್ಲಿ ಬಿ square by 1 ಅದು 0 ಆಗ್ಬಿಡುತ್ತೆ. ಹಾಗಾಗಿ ಏನಾಗ್ಬಿಡುತ್ತೆ ಡೈರೆಕ್ಟ್ 2 ಕೊಡ್ತೀರಾ. ಅವಾಗ R ಏನಾಗುತ್ತೆ square ಹೇಳಿ by ಆರ್ ಬೈ ಎ ಅಂತಂದ್ರೆ ಏನಿದೆ 2 ಇದೆ 2 ಫಿಕ್ಸ್ಡ್ ಅದು square. ಹೋಲ್ ಸ್ಕ್ವೇರ್ ನೆಕ್ಸ್ಟ್ ಇಂಟು ಎ ಟು ಕಾಸ್ 2 ಥೀಟಾ ಕರೆಕ್ಟ್ ಅಲ್ವಾ? ಇವಾಗ ಏನಾಗುತ್ತೆ 1/2 ಪ್ಲಸ್ ಆರ್ ಸ್ಕ್ವೇರ್ ಬೈ 4 ಎ ಟು ಏನಿದೆ ನೋಡಿ 1/2 ಇದೆ ಕಾಸ್ 2 ಥೀಟಾ. ಇವಾಗ ಏನಾಗುತ್ತೆ 1/2 ಪ್ಲಸ್ ಆರ್ ಸ್ಕ್ವೇರ್ ಬೈ 8 ಕಾಸ್ 2 ಥೀಟಾ ಕರೆಕ್ಟ್ ಇದೆ ಅಲ್ವಾ? Yes sir. ಇದು ಬರ್ತಿದೆ ಅಲ್ವಾ? Yes sir. 1/2 ಪ್ಲಸ್ ಆರ್ ಸ್ಕ್ವೇರ್ ಬೈ 8 ಕಾಸ್ 2 ಥೀಟಾ. ಓಕೆ, ಸೊಲ್ಯೂಷನ್ ಹೇಳಿ ಅದೇನ್ ಬಂತು? ಯು ಆಫ್ ಆರ್ ಕಾಮಾ ಥೀಟಾ ಈಕ್ವಲ್ ಟು 1/2 ಪ್ಲಸ್ ಆರ್ ಸ್ಕ್ವೇರ್ ಬೈ 8 ಕಾಸ್ 2 ಥೀಟಾ. ಇದು ಬರ್ತಿದೆ ಅಲ್ವಾ ಸೊಲ್ಯೂಷನ್? Yes sir. ಅವ್ರೇನ್ ಕೊಟ್ಟಿದ್ದಾರೆ ಯು ಆಫ್ 1 ಕಾಮಾ ಪೈ ಬೈ 2 ಯು ಆಫ್ 1 ಕಾಮಾ ಪೈ ಬೈ 4 ಏನಾಗುತ್ತೆ ಪ್ಲಸ್ ಮಾಡ್ಬೇಕು. ಈಗ ಫಸ್ಟ್ ಏನ್ ಮಾಡ್ತೀನಿ ನಾನು ಯು ಆಫ್ 1 ಕಾಮಾ ಪೈ ಬೈ 2 ಇವಾಗ ಏನಾಗುತ್ತೆ 1/2 ಪ್ಲಸ್ ಇದು ಆರ್ ಇದು ನೋಡಿ ಆರ್ ಈಕ್ವಲ್ ಟು 1 ಇದೆ, ಥೀಟಾ ಈಕ್ವಲ್ ಟು ಪೈ ಬೈ 2 ಇದೆ. 1/8 ಏನಾಗುತ್ತೆ 1/8 ಕಾಸ್ 2 ಪೈ ಬೈ 2 cos pi. ಕಾಸ್ ಪೈ ಬೈ 2. ಓಕೆ, ಆ ತರ ಹೇಳಿದ್ರೆ ಡೈರೆಕ್ಟ್. ಓಕೆ, 1/2 ಪ್ಲಸ್ 1/8 2 ಗೆಟ್ ಕ್ಯಾನ್ಸಲ್. ಕಾಸ್ ಪೈ ಅಂದ್ರೆ ಏನಾಗ್ಬಿಡುತ್ತೆ ಇಲ್ಲಿ -1. 1/2 ಮೈನಸ್ 1/8 ಏನಾಗುತ್ತೆ 3/8 ಸೊ 4 ಮೈನಸ್ ಇಲ್ಲಿ 1 ಆಗುತ್ತೆ 3/8 ಇದಾಯ್ತಲ್ವಾ? ನೆಕ್ಸ್ಟ್ ಇಲ್ಲಿ ನೋಡಿ ಯು ಆಫ್ 1 ಕಾಮಾ ಪೈ ಬೈ 4 ಕಂಡುಹಿಡ್ಕೊಳ್ಳಿ. ಯು ಆಫ್ 1 ಕಾಮಾ ಪೈ ಬೈ 4 ಅದೇನಾಗುತ್ತೆ 1/2 ಪ್ಲಸ್ ಆರ್ ಅಂತಂದ್ರೆ 1/8 ಕಾಸ್ 2 ಪೈ ಬೈ 4 2. ಸೊ ಕಾಸ್ ಪೈ ಬಿಟ್ಟು ಏನಾಗ್ಬಿಡುತ್ತೆ 0 ಆಗುತ್ತೆ. 0 ಇಂಟು 1/8 0. ಸೊ 1/2 ಬರ್ತಿದೆ. ಅಲ್ಲಿ ಏನ್ ಮಾಡಿದಾರೆ ಆಡ್ ಮಾಡಿ ಅಂತ ಹೇಳ್ತಿದ್ದಾರೆ. ಇವೆರಡು ಆಡ್ ಮಾಡ್ಬಿಡಿ. 3/8 ಪ್ಲಸ್ 1/2 ಏನಾಗುತ್ತೆ 8 ಆಯ್ತು. ಇಲ್ಲಿ 3 ಪ್ಲಸ್ ಇಲ್ಲಿ 4 ಸೊ ಏನ್ ಬರ್ತಿದೆ 7/8. ಸೊ ಆಪ್ಷನ್ 3. ಓಕೆ, ಈಸಿ ಕ್ವಶನ್ 2 ಮಾರ್ಕ್ಸ್ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ನೋಡಿ CSR ಕ್ವಶನ್ ಇದು ಏನ್ ಕೊಟ್ಟಿದ್ದಾರೆ ಯು ಆಫ್ ಎಕ್ಸ್ ಕಾಮಾ ಟಿ ಈಕ್ವಲ್ ಟು ಇಲ್ಲಿ ಫಂಕ್ಷನ್ ಕೊಟ್ಟಿದ್ದಾರೆ ಇಲ್ಲೊಂದು. ಓಕೆನಾ? ಸೊ ಟಿ ಗ್ರೇಟರ್ ದನ್ 0 ಎಕ್ಸ್ ಬಿಲಾಂಗ್ಸ್ ಟು ಆರ್, ಟಿ ಲೆಸರ್ ಈಕ್ವಲ್ ಟು 0 ಎಕ್ಸ್ ಬಿಲಾಂಗ್ಸ್ ಟು ಆರ್ 0 ಅಂತ ಕೊಟ್ಟಿದ್ದಾರೆ. ಈಸ್ ಎ ಸೊಲ್ಯೂಷನ್ ಆಫ್ ಈಟ್ ಈಕ್ವೇಶನ್ ಇನ್ ಸೊ ಯಾವ ಡೊಮೈನ್ ಅಲ್ಲಿ ಅಂತ ಕೊಟ್ಟಿದ್ದಾರೆ ನೋಡಿ. ಇದು ಸೊಲ್ಯೂಷನ್ ಆಗ್ತಿದೆ ಈಟ್ ಈಕ್ವೇಶನ್ ಅಂತಂದ್ರೆ ಡಿಫ್ರೆನ್ಶಿಯೇಟ್ ಆಗ್ತಿದೆ ಅಂತ ಅರ್ಥ. ಏನಾಗ್ತಿದೆ ಹೇಳಿ ನೋಡೋಣ. ಡಿಫ್ರೆನ್ಶಿಯೇಟ್ ಆಗ್ತಿದೆ ಅಂತ, ಕರೆಕ್ಟ್ ಅಲ್ವಾ? ಯಾಕೆಂದ್ರೆ ನೋಡಿ ದೋ ಯು ಬೈ ದೋ ಟಿ ಮಾಡ್ತಿರ್ತೀರ ನೀವು, ಅದ್ರ ಅರ್ಥ ಏನು ಡಿಫ್ರೆನ್ಶಿಯೇಟ್ ಮಾಡ್ತಿದ್ದೀರ ಅಂತ ಸೊಲ್ಯೂಷನ್ ಅನ್ನ ಅಲ್ವಾ? ಡಿಫ್ರೆನ್ಶಿಯೇಟ್ ಆಗ್ತಿದೆ ಅದು ಈಕ್ವಲ್ ಟು ದೋ ಸ್ಕ್ವೇರ್ ಯು ಬೈ ದೋ ಎಕ್ಸ್ ಸ್ಕ್ವೇರ್ ಇರುತ್ತೆ. ಪಾರ್ಷಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಗ್ತಿದೆ, ಪಾರ್ಷಲಿ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಟಿ ಆಗ್ತಿದೆ. ಓಕೆನಾ?
Yes, sir. ಇಲ್ಲಿ ನೋಡಿ ಯು ಆಫ್ ಎಕ್ಸ್ ಕಾಮ ಟಿ ಅಂತ ತಗೊಳ್ತೀವಿ ನಾವು ಸೊಲ್ಯೂಷನ್. ಎಕ್ಸ್ ಮತ್ತೆ ಟಿ Yes, sir. ಎರಡು ಇಂಡಿಪೆಂಡೆಂಟ್ ವೇರಿಯಬಲ್ ಇದೆ. ಅದ್ರ ಅರ್ಥ ಏನಂದ್ರೆ ಯು ಆಫ್ ಎಕ್ಸ್ ಕಾಮ ಟಿ ಅನ್ನ ನೀವು ಜಸ್ಟ್ ಒಂದು ಲೈನ್ ಅಲ್ಲಿ ರಿಯಲ್ ಲೈನ್ ಅಲ್ಲಿ ನೀವು ಡ್ರಾ ಮಾಡಕ್ ಆಗಲ್ಲ. ಎಕ್ಸ್ ವೈ ಪ್ಲೇನ್ ಬೇಕು. ಅಂದ್ರೆ ಇವಾಗ ಏನಾಗ್ಬಿಡುತ್ತೆ, ಎಕ್ಸ್ ಟಿ ಇರೋದ್ರಿಂದ ಎಕ್ಸ್ ಟಿ ಪ್ಲೇನ್ ಬೇಕು. ಕರೆಕ್ಟ್ X, ಅಲ್ವಾ? Yes, sir. ಹಾ, ಎಕ್ಸ್ ಕಾಮ ಟಿ ಅಂದ್ರೆ ಎಕ್ಸ್ ಟಿ ಪ್ಲೇನ್. ಎಕ್ಸ್ ಟಿ ಪ್ಲೇನ್ ಅಲ್ಲಿ ನೀವು ಕಂಟಿನ್ಯೂಟಿ ಚೆಕ್ ಮಾಡ್ಬೇಕು ಇವಾಗ. ಓಕೆನಾ? ಅಂದ್ರೆ ನೋಡಿ, ಇದು ಡಿಫರೆನ್ಷಿಯಬಲ್. ಎವರಿ ಡಿಫರೆನ್ಷಿಯಬಲ್ ಫಂಕ್ಷನ್ ಇಸ್ ಕಂಟಿನ್ಯೂಯಸ್, Yes. ಬಟ್ ಕಾನ್ವರ್ಸ್ ನೀಡ್ ನಾಟ್ ಟು ಬಿ ಟ್ರೂ ಅಲ್ವಾ? ಎವರಿ ಕಂಟಿನ್ಯೂಸ್ ಫಂಕ್ಷನ್ ನೀಡ್ ನಾಟ್ ಟು ಬಿ ಡಿಫರೆನ್ಷಿಯಬಲ್. Difference. ಎವರಿ ಡಿಫರೆನ್ಷಿಯಬಲ್ ಕಂಟಿನ್ಯೂಸ್ ಆಗ್ತದೆ, ಅದಕ್ಕೆ ಕಂಟಿನ್ಯೂಟಿ ಚೆಕ್ ಮಾಡ್ಬೇಕಷ್ಟೇ. ಇಲ್ಲಿ ಏನ್ ಕೊಟ್ಟಿದ್ದಾರೆ ಫಂಕ್ಷನ್? ಯು ಆಫ್ ಎಕ್ಸ್ ಕಾಮ ಟಿ ಈಕ್ವಲ್ ಟು 1/√t e ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 4t ಕೊಟ್ಟಿದ್ದಾರೆ ಅಲ್ವಾ? ನಿಮಗೆ ಗೊತ್ತಿದೆ ಏನ್ ಮಾಡ್ತೀರಾ ಅಂದ್ರೆ ಇವಾಗ ನೋಡಿ, ಈಗ 0 ಹತ್ರ ಚೆಕ್ ಮಾಡೋಣ. ಓಕೆನಾ? 0,0 ಹತ್ರ ಚೆಕ್ ಮಾಡೋಣ. ಸೊ ಲಿಮಿಟ್ ಎಕ್ಸ್ ಕಾಮ ವೈ, ಸೊ ಎಕ್ಸ್ ಕಾಮ ಟಿ ಟೆಂಡ್ಸ್ ಟು ಯಾವ ಪಾಯಿಂಟ್ ನೋಡಿದ್ದೀನಿ ನಾನು? 0,0. ಇಲ್ಲೇನಿದೆ ನೋಡಿ, 1/√t e ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 4t ಈ ತರ ಇದೆ ಅಲ್ವಾ? ಇವಾಗ ಏನ್ ಮಾಡ್ತೀರಾ ಅಂದ್ರೆ ಇಲ್ಲಿ ನೋಡಿ, ಸೊ ಟಿ ಈಕ್ವಲ್ ಟು ಎಮ್ ಎಕ್ಸ್ ತಗೊಳ್ಳಿ. ಟಿ ಈಕ್ವಲ್ ಏನ್ ತಗೊಳ್ತೀರಿ ಇವಾಗ? ಸಪೋಸ್ ಟಿ ಈಕ್ವಲ್ ಟು ಎಮ್ ಎಕ್ಸ್. MX. ಇವಾಗ ಇಲ್ಲಿ ಏನಾಗುತ್ತೆ, ಲಿಮಿಟ್ ಇಲ್ಲಿ ನೋಡಿ, ಟಿ ಈಕ್ವಲ್ ಟು ಎಮ್ ಎಕ್ಸ್ ತಗೊಂಡಿರೋದ್ರಿಂದ ಇಲ್ಲೋ ಅಬ್ಸರ್ವ್ ಮಾಡ್ಬೇಕು ನೀವು, ಎಕ್ಸ್ ಎಲ್ಲಿ ಹೋಗ್ತಿದೆ, 0 ಹೋಗ್ತಿದೆ. ಇಲ್ಲಿ ನಾನು 0 ಕೊಟ್ಟರೆ ಏನಾಗುತ್ತೆ, ಟಿ ಈಸ್ ಆಲ್ಸೋ ಟೆಂಡ್ಸ್ ಟು 0. ಟಿ Zero. ಟೆಂಡ್ಸ್ ಟು 0. ಓಕೆನಾ? 1/√mx MX. e ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 4mx. ಕರೆಕ್ಟ್ ಅಲ್ವಾ? ಇವಾಗ Yes, sir. ಏನಾಗುತ್ತೆ ಇಲ್ಲಿ ನೋಡಿ, ಡೈರೆಕ್ಟ್ ಆಗಿ ಲಿಮಿಟ್ ಆಸ್ ಟಿ ಟೆಂಡ್ಸ್ ಟು 0 ಕೊಟ್ರೆ ಇ ಪವರ್ ಸಾರಿ ಎಕ್ಸ್ ಅಲ್ವಾ, ಎಕ್ಸ್ ಟೆಂಡ್ಸ್ ಟು 0, ಯಾಕಂದ್ರೆ ಎಕ್ಸ್ ಅಲ್ಲಿ ಬರ್ತಿದೆ, ಎಕ್ಸ್ ಟೆಂಡ್ಸ್ ಟು 0 ಮಾಡಿ. ಇದೇನಾಗುತ್ತೆ ನೋಡಿ, ಫಸ್ಟ್ ಎಕ್ಸ್ ಇಟ್ ಕ್ಯಾನ್ಸಲ್, ಇ ಪವರ್ ಮೈನಸ್ ಎಕ್ಸ್ ಬೈ 4m ಬರ್ತಿದೆ ಅಲ್ವಾ? Yes, sir. ಎಕ್ಸ್ ಟೆಂಡ್ಸ್ ಟು 0 ಮಾಡಿದ್ರೆ ಇ ಪವರ್ 0 ಏನಾಗ್ಬಿಡುತ್ತೆ ಹೇಳಿ, 1 ಆಗುತ್ತೆ. 1. ಬಟ್ ಇಲ್ಲಿ ನೋಡಿ 1/√mx ಇದೆ. ಅವಾಗ ಏನಾಗುತ್ತೆ, 1/√m ಇಂಟು 0 ದಟ್ ಈಸ್ 0 ಆಗ್ತಿದೆ. 1/√0 1/0 ಬರ್ತಿದೆ ಅಲ್ವಾ? Yes, sir. ಆದ್ರೆ ಏನಾಗ್ತಿದೆ, ಫೈನೈಟ್ಲಿ ಎಕ್ಸಿಸ್ಟ್ ಆಗ್ತಿಲ್ಲ, ಲಿಮಿಟ್ ಇನ್ಫೈನೈಟ್ಲಿ ಬರ್ತಿದೆ. ಸೊ ದೇರ್ ಫಾರ್ ದಿಸ್ ಇಸ್ ನಾಟ್ ಕಂಟಿನ್ಯೂಯಸ್. Yes, at 0, 0. is not continuous at 0,0. ಓಕೆನಾ? ಇದು 0,0 ಹತ್ರ ಕಂಟಿನ್ಯೂಸ್ ಆಗ್ತಿಲ್ಲ. ಬಟ್ ಮಿಕ್ಕಿದ ನೀವು ಯಾವುದೇ ಪಾಯಿಂಟ್ ತಗೊಳ್ಳಿ. ಇವಾಗ ನೋಡಿ 1,1 ತಗೊಳ್ಳಿ, 1,1 ತಗೊಳ್ಳಿ, ಏನಾಗುತ್ತೆ ಹೇಳಿ? Limit x t tends to 1. ಏನಾಗ್ತಿದೆ? Okay. 1,1 ತಗೊಂಡ್ರೆ 1, ಓಕೆ Final. ಅಲ್ವಾ? Yes, sir. e power minus 1. ಎಸ್, ಇವಾಗ 0,0 ಹತ್ರ ಆಗ್ತಿಲ್ಲ, ಇನ್ನು ಮಿಕ್ಕಿದ ಎವರ್ ಆಗ್ಬಿಡುತ್ತದು. ಸೊ ಹಾಗಾಗಿ ಏನಾಗುತ್ತೆ ಹೇಳಿ, ಆಪ್ಷನ್ 3 ಕರೆಕ್ಟ್ ಇದೆ ನೋಡಿ. ಓಕೆನಾ? ಆಪ್ಷನ್ 3 ಕರೆಕ್ಟ್. ಸೊ ನಾಟ್ ಸಿಂಗಲ್ಟನ್ 0,0. Yes, ಓಕೆನಾ? sir. Yes. ಓಕೆ, ನೆಕ್ಸ್ಟ್ ಇದು ನೋಡಿ, CSR ನೆಟ್ ಕ್ವಶನ್. ಇದೇನಾಗುತ್ತೆ ಹೇಳಿ? ಸೊ ಡಿಫ್ರೆನ್ಶಿಯೇಟ್ ಯಾವ್ದು ಮಾಡಿಲ್ಲ, ಅದು ಎಫ್ ಆಫ್ ಎಕ್ಸ್. ಡಿಫ್ರೆನ್ಶಿಯೇಟ್ ಮಾಡಿರೋದು ಜಿ ಆಫ್ ಎಕ್ಸ್. E ಓಕೆನಾ? of x. dl. ಇವಾಗ ಏನ್ ಮಾಡ್ತೀರಾ, ಇದು ವೇವ್ ಇಕ್ವೇಶನ್. ಸೊ ಡಿ ಎಲಂಬ್ರೇಟ್ಸ್ ವೇವ್ ಇಕ್ವೇಶನ್ ಮಾಡ್ಬಿಟ್ರೆ ಏನಾಗುತ್ತೆ, ಯು ಆಫ್ ಎಕ್ಸ್ ಕಾಮ ಟಿ ಈಕ್ವಲ್ ಟು 1/2 ಎಫ್ ಆಫ್ ಎಕ್ಸ್ ಮೈನಸ್ ಸಿ ಟಿ. ಸಿ ಅಂದ್ರೆ ಏನಾಗ್ಬಿಡುತ್ತೆ, 1 ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಎಕ್ಸ್ ಮೈನಸ್ ಟಿ ಪ್ಲಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಟಿ ಆಗುತ್ತೆ, ಪ್ಲಸ್ 1/2 ಸಿ. ಸೊ ಸಿ ಈಕ್ವಲ್ ಟು 1 ಇದೆ, ಇಂಟಿಗ್ರೇಷನ್ ಎಕ್ಸ್ ಮೈನಸ್ ಟಿ ಟು ಎಕ್ಸ್ ಪ್ಲಸ್ ಟಿ ಜಿ ಆಫ್ ಥೀಟಾ. ಜಿ ಆಫ್ ಥೀಟಾ ಅಂದ್ರೆ ಏನಿದೆ, ಓಕೆ ಜಿ ಆಫ್ ಥೀಟಾ ಡಿ ಥೀಟಾ. ಇವಾಗ ನಮಗೇನ್ ಬೇಕು, ಇವಾಗ 5, ಬೇಕಲ್ವಾ? ಇಲ್ಲಿ ಕೊಟ್ರೆ 5, ಈಕ್ವಲ್ ಟು 1/2. ಸೊ ಎಫ್ ಆಫ್ 5 ಮೈನಸ್ 5 ಏನಾಗುತ್ತೆ, 0 ಆಗುತ್ತೆ. ಪ್ಲಸ್ ಎಫ್ ಆಫ್ 5 ಪ್ಲಸ್ 5 2π ಆಗುತ್ತೆ. ಪ್ಲಸ್ 1/2 ಇಂಟಿಗ್ರೇಷನ್ ಎಕ್ಸ್ ಮೈನಸ್ ಟಿ. ಇಲ್ಲಿ ಏನ್ ಬಂದಿದೆ ಅದೇ ಲಿಮಿಟ್ಸ್, 0 to 2π. ಜಿ ಆಫ್ ಥೀಟಾ ಏನಾಗ್ಬಿಡುತ್ತೆ, ಥೀಟಾ ಆಗುತ್ತೆ ಇಂಟು ಡಿ ಥೀಟಾ. ಇವಾಗ ಯು ಆಫ್ 5, ಈಕ್ವಲ್ ಟು 1/2 ಎಫ್ ಆಫ್ ಎಕ್ಸ್ ಅಂದ್ರೆ ಏನಿದೆ, ಎಕ್ಸ್ ಕ್ಯೂಬ್ ಇದೆ. 0 ಕ್ಯೂಬ್ ಅಂದ್ರೆ ಏನಾಗ್ಬಿಡುತ್ತೆ, 0 ಆಗುತ್ತೆ. ಪ್ಲಸ್ ಎಫ್ ಆಫ್ 2π ಏನಾಗುತ್ತೆ, ಎಕ್ಸ್ ಕ್ಯೂಬ್ ಇದೆ, 8π ಕ್ಯೂಬ್ ಆಗುತ್ತೆ. ಪ್ಲಸ್ 1/2 ಇಂಟಿಗ್ರೇಷನ್ ಆಫ್ ಕಾಸ್ ಥೀಟಾ ಏನಾಗುತ್ತೆ, ಮೈನಸ್ ಕಾಸ್ ಥೀಟಾ
2 pi 0. ಇವಾಗ ಇಲ್ಲಿ ಏನಾಗುತ್ತೆ 1/2, ಸೊ 8 pi cube ಪ್ಲಸ್ 1/2 ಮೈನಸ್ ಕಾಸ್ ಫಸ್ಟ್ 2 pi ಆಗತ್ತಲ್ವಾ, Yes. ನೆಕ್ಸ್ಟ್ ಪ್ಲಸ್ ಕಾಸ್ 0. Yes, sir. ಇವಾಗ ಸೊ 2 1s 2 4s, ಸೊ 4 pi cube ಪ್ಲಸ್ ಕಾಸ್ 2 pi 1 ಆಗುತ್ತೆ, ಮೈನಸ್ 1 ಪ್ಲಸ್ 1 ಇಟ್ ಕ್ಯಾನ್ಸಲ್ 0. ಸೊ 4 pi cube ಇಸ್ ದ ಆನ್ಸರ್. ಫಸ್ಟ್ ಆಪ್ಷನ್ ಕರೆಕ್ಟ್ ಇದೆ. ಅರ್ಥ ಆಯ್ತಾ? ನೋಡಿ ಎಷ್ಟು ಸಲ ಬಂತಲ್ವಾ ಇದು ಈ ರಿಸಲ್ಟ್. ಸೊ Yes, sir. ಇಂಪಾರ್ಟೆಂಟ್. ಓಕೆ, ಇನ್ನು ಕ್ವಶನ್ಸ್ ಇದೆ ಇದು ಬಾಕಿ. ಓಕೆ, ನೋಡಿ ಇಲ್ಲಿ ಏನಂತಂದ್ರೆ ಇವಾಗ 3 ಮಾರ್ಕ್ಸ್ ಆಯ್ತು. ಓಕೆನಾ? ಸೊ 4.75 ಮಾರ್ಕ್ಸ್ ಇನ್ನು ಉಳ್ಕೊಂಡಿದೆ. ಇನ್ನೊಂದು 5-6 ಕ್ವಶನ್ಸ್ ಇದೆ ಮ್ಯಾಮ್. ಇದು ಸಂಡೇ ಮಾಡ್ತೀನಿ. ಓಕೆನಾ? Okay, sir. ಸಂಡೇ ಸಾಲ್ವ್ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವೇನ್ ಮಾಡ್ಬೇಕಂದ್ರೆ ಇದೆಲ್ಲ ಓದ್ಕೊಂಡ್ಬರ್ಬೇಕು, ಫಾರ್ಮುಲಾಸ್. ಓಕೆನಾ? Okay, sir. ಸೊ ಫಾರ್ಮುಲಾಸ್ ಗೊತ್ತಿಲ್ಲ ಅಂದ್ರೆ ಇವೆಲ್ಲ ಅರ್ಥ ಆಗಲ್ಲ. ಸೊ ಅದಕ್ಕೆ ಓದ್ಕೊಂಬರ್ರಿ. ಸೊ ಏನೋ ಡೌಟ್ಸ್ ಇರೋ ಕೇಳಿ. No, sir. ಸುಮ್ನೆ ಭಯ ಪಟ್ಕೊಂಡ್ರೆ ಯಾವ್ದು ಆಗಲ್ಲ. ಈ ಫಾರ್ಮುಲಾಸ್ ಇದೆಲ್ಲ ನೋಡ್ಕೊಂಡೆ ಭಯ ಪಟ್ಕೊಂಡಿದ್ದಾರೆ ತುಂಬಾ ಜನ. ಯಾಕೆ ನೋಡಿರ್ಲಿಲ್ಲ? ಯಾವ್ದು ನೋಡೇ ಇರ್ಲಿಲ್ವಾ ನೀವು? ಯಾವ್ದು MSc ಆಗಿಲ್ವಾ ನಿಮ್ದೆಲ್ಲ? MSc ಎಲ್ಲ ಇದು ಇತ್ತು ಮ್ಯಾಮ್. ಇದು ಭಯ ಪಟ್ಕೊಂಡ್ರೆ ಹೆಂಗ್ರಿ? ಏನೂ ಮಾಡಕ್ಕಾಗಲ್ಲ. ಓಕೆ ಮ್ಯಾಮ್, ಆಯ್ತು ನೋಡಿ. ಥ್ಯಾಂಕ್ ಯು. Thank you, sir.